ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSC GD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 33 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿದೀವಿ. ಸೊ ಹಿಂದಿನ ಒಂದು ತರಗತಿಯಲ್ಲಿ 32 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಿದೀವಿ. ಅಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 33ನೇ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ಬನ್ನಿ ನೋಡಿ. ಓಕೆ, ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಅಂಡರ್ಲೈನ್ ಗ್ರೂಪ್ ಆಫ್ ವರ್ಡ್ಸ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರ, ಅಂಡರ್ಲೈನ್ ಮಾಡಿದಾರ. ಏನ್ ಮಾಡಿದಾರ? ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಓಕೆ, ಸೊ ಇದು ಏನಿದೆ ಅಂತಂದ್ರೆ ಸ್ಟಡಿ ಇದೆ. ಅಂದ್ರೆ ನಾವು ಏನ್ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳಿದೀನಿ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೀವಶಾಸ್ತ್ರ ಅಂತೀವಿ. ಓಕೆ, ರಸವಿದ್ಯಾದಲ್ಲಿ ಅಧ್ಯಯನ ಮಾಡಿದ್ರೆ ರಸಶಾಸ್ತ್ರ ಅಂತ ಕರಿತೀವಿ. ಸೊ ಈ ರೀತಿ, ಸೊ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಅನ್ನೋದು ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಐ ಸ್ಟಡಿಡ್ ಅ ಬುಕ್ ಆನ್ ದ ಸ್ಟಡಿ ಆಫ್ ಸ್ಟಾರ್ಸ್. ಓಕೆ, ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ವಿತ್ ಸಬ್ಸ್ಟಿಟ್ಯೂಟ್ ಪ್ಲಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನ್ ಮಾಡಿದಾರ, ಕ್ವಶನ್ ಅನ್ನ ಎರಡು ಮಿಕ್ಸ್ ಮಾಡಿ ಕೇಳಿದಾರ. ಓಕೆ, ಸೊ ನೋಡಿ ಸೆಂಟೆನ್ಸ್, ಐ ಸ್ಟಡಿಡ್ ಅ ಬುಕ್ ಆನ್ ದ ಸ್ಟಡಿ ಆಫ್ ಸ್ಟಾರ್ಸ್. ಓಕೆ, ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ದ ಸ್ಟಡಿ ಆಫ್ ಸ್ಟಾರ್ಸ್ ಅಂದ್ರೆ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ. ಓಕೆ, ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಆಸ್ಟ್ರೋನಮಿ. ಓಕೆ, ಆಸ್ಟ್ರೋನಮಿ ಅಂತಂದ್ರೆ ಏನು? ಆಸ್ಟ್ರೋನಮಿ ಅಂದ್ರೆ ಏನು? ಖಗೋಳ ಶಾಸ್ತ್ರ. ಓಕೆ, ಖಗೋಳ ಶಾಸ್ತ್ರ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಜಿಯೋಲಜಿ. ಜಿಯೋಲಜಿ ಅಂತಂದ್ರೆ ಭೂವಿಜ್ಞಾನ. ಭೂವಿಜ್ಞಾನ. ಓಕೆ, ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, ಆಸ್ಟ್ರೋಫಿಸಿಕ್ಸ್. ಆಸ್ಟ್ರೋ ಮೀನ್ಸ್ ವಾಟ್? ಖಗೋಳ. ಫಿಸಿಕ್ಸ್ ಮೀನ್ಸ್ ಭೌತಶಾಸ್ತ್ರ. ಸೊ ಖಗೋಳ ಭೌತಶಾಸ್ತ್ರ. ಖಗೋಳ ಭೌತಶಾಸ್ತ್ರ. ಓಕೆ, ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನಿದೆ ನೋಡಿ, ಮೆಟಿಯೋರಾಲಜಿ. ಮೆಟಿಯೋರಾಲಜಿ ಅಂತಂದ್ರೆ ಹವಾಮಾನ ಶಾಸ್ತ್ರ. ಹವಾಮಾನ ಶಾಸ್ತ್ರ. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಇಂಥ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಓಕೆ, ನಾವು ದ ಸ್ಟಡಿ ಆಫ್ ಸ್ಟಾರ್ಸ್ ಅಂದ್ರೆ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ? 4 ಆಪ್ಷನ್ ಅಲ್ಲಿ ಖಗೋಳ ಶಾಸ್ತ್ರ ಅಂತೀವ, ಭೂವಿಜ್ಞಾನ ಅಂತೀವ, ಖಗೋಳ ಭೌತಶಾಸ್ತ್ರ ಅಂತೀವ, ಅಥವಾ ಹವಾಮಾನ ಶಾಸ್ತ್ರ ಅಂತೀವ? ಯಾವ್ದ್ರಿ? ಆಸ್ಟ್ರೋಫಿಸಿಕ್ಸ್. ನಾಟ್ ಭೌತಶಾಸ್ತ್ರ ಅಂದ್ರೆ ಏನಲ್ಲಿ? ಎಸ್, ಖಗೋಳ ಶಾಸ್ತ್ರ. ನಾವು ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ? ಖಗೋಳ ಶಾಸ್ತ್ರ ಅಂತೀವಿ. ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ದ ಸ್ಟಡಿ ಆಫ್ ಸ್ಟಾರ್ಸ್ ಇಸ್ ಕಾಲ್ಡ್ ಆಸ್ಟ್ರೋನಮಿ. ಭೂ ವಿಜ್ಞಾನ ಅಂದ್ರೆ ಜಿಯೋಲಜಿ. ಸೊ ಅಲ್ಲಿ ಭೂಮಿ ಬಗ್ಗೆ ಅಧ್ಯಯನ ಮಾಡೋದಕ್ಕ ನಾವು ಜಿಯೋಲಜಿ ಅಂತೀವಿ. ಖಗೋಳ, ಇಲ್ಲಿ ಆಸ್ಟ್ರೋ ಮೀನ್ಸ್ ಖಗೋಳ, ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ. ಓಕೆ, ನೆಕ್ಸ್ಟ್ ಮೆಟಿಯೋರಾಲಜಿ, ಹವಾಮಾನ ಶಾಸ್ತ್ರ. ನಾವು ಸ್ಟಾರ್ ಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹವಾಮಾನ ಶಾಸ್ತ್ರ ಅಂತೀವ? ಇಲ್ಲ. ಸೊ ಈ 3 ಆಪ್ಷನ್ ಆಗಲ್ಲ. ಅಲ್ಲಿ ಆಸ್ಟ್ರೋನಮಿ ಇಸ್ ಎ ಕರೆಕ್ಟ್ ಆಪ್ಷನ್. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎಲ್ಲಿ ಬರುತ್ತೆ, ಇಂಥದ್ರ ಮೇಲೆ ಕ್ವಶನ್ ಕೇಳಿರ್ತಾರ. ಓಕೆ, ರಸಾಯನ ಶಾಸ್ತ್ರ ಆಗಿರ್ಬೋದು, ಖಗೋಳ ಶಾಸ್ತ್ರ ಆಗಿರ್ಬೋದು, ಭೂವಿಜ್ಞಾನ ಆಗಿರ್ಬೋದು, ಖಗೋಳ ಭೌತಶಾಸ್ತ್ರ ಆಗಿರ್ಬೋದು, ಹವಾಮಾನ ಶಾಸ್ತ್ರ ಆಗಿರ್ಬೋದು, ಯಾವ್ಯಾವ ಶಾಸ್ತ್ರಗಳು ಬರ್ತಾವ ಅವೆಲ್ಲ ನೆನ್ಪಿಟ್ಕೋಬೇಕು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಕೇಳೋದೇ ಇದೇ ಕ್ವಶನ್. ನಾವ್ ಏನಂತೀವಿ ಇದ್ರ ಮೇಲೆ? ಜಿಯೋಲಜಿ, ಬಯಾಲಜಿ ಇವೇ ಕೇಳ್ತಿರ್ತಾರ. ಓಕೆ, ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಒಂದ್ ಕ್ವಶನ್ ಬರುತ್ತೆ. ಅವ್ರು ಕೇಳಬಹುದು ಅಥವಾ ಕೇಳದೆ ಇರ್ಬೋದು. ಓಕೆ, ಒಂದೊಂದು ಕ್ವಶನ್ ಪೇಪರ್ ನಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರುತ್ತೆ, ಒಂದೊಂದು ಕ್ವಶನ್ ಪೇಪರ್ ನಲ್ಲಿ ಇರಲ್ಲ. ಓಕೆ, ಮೇ ಬಿ ಕೇಳ್ಬೋದು, ಇಲ್ಲಾದ್ರೂ ಕೇಳದೆ ಇರ್ಬೋದು. ಓಕೆ, ಎನಿ ಡೌಟ್ಸ್ ಹಿಯರ್? ನೆಕ್ಸ್ಟ್ ಕ್ವಶನ್ ನೋಡೋಣ. ಡೌಟ್ಸ್ ಇದ್ರೆ ಕೇಳಿ. ನೋ ಡೌಟ್ಸ್? ಓಕೆ, ಸೆಕೆಂಡ್ ಕ್ವಶನ್ ನೋಡಿ, select the most appropriate option to substitute the underlined segment in the given sentence. Okay, ಇದು ಎದ್ರ ಮೇಲೆ ಕ್ವಶನ್ ಇದೆ?
ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಅಂದ್ರೆ ಸಬ್ಸ್ಟಿಟ್ಯೂಟ್ ಮೇಲೆ ಕ್ವಶನ್ ಇದೆ. ಸಬ್ಸ್ಟಿಟ್ಯೂಷನ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 2 or 3 ಕ್ವಶನ್ಸ್ ಏನ್ ಮಾಡ್ತಾರ? ಸಬ್ಸ್ಟಿಟ್ಯೂಷನ್ ಮೇಲೆ ಕೇಳ್ತಾರ. ಓಕೆ, ಇಲ್ಲಿ ಏನ್ ಮಾಡಿರ್ತಾರ? ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿರ್ತಾರ. ಅದರಲ್ಲಿ ಎಲ್ಲಾ ಕರೆಕ್ಟ್ ಇತ್ತಂದ್ರೆ ಏನ್ ಮಾಡ್ಬೇಕು? ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಏನ್ ಮಾಡ್ಬೇಕು? ಎಲ್ಲಾ ಕರೆಕ್ಟ್ ಇತ್ತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತಂದ್ರೆ ಏನ್ ಮಾಡ್ಬೇಕು? ರೀಪ್ಲೇಸ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಪರ್ಯಾಯ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ದ COVID-19 pandemic posed innumerable challenges to our education system, and engineering education was no exceptions. Okay, pose what is that? Innumerable. Okay, innumerable challenges to our education system and engineering education was no exception ಅಂತಿದೆ. ಸೊ ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಏನ್ ಮಿಸ್ಟೇಕ್ ಇದೆ ನೋಡಿ. ಏನ್ ಮಿಸ್ಟೇಕ್ ಇದೆ? ಅವ್ರ ಸರಿ ಇದೆನಾ? ಸರಿ ಇದ್ರೆ ಏನ್ ಮಾಡ್ಬೇಕು? ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಓಕೆ, ಅಲ್ಲಿ ಸರಿ ಇರ್ಲಿಲ್ಲ ಅಂದ್ರೆ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಇದು ಯಾವ ಟೆನ್ಸ್ ನಲ್ಲಿದೆ? ಯಾವ ಟೆನ್ಸ್ ನಲ್ಲಿದೆ? COVID-19 ಬಗ್ಗೆ ಮಾತು ಹೇಳ್ತಾ ಇದಾರೆ ಅಲ್ಲಿ. ಅಂದ್ರೆ 2019 ಅಲ್ಲಿ ಕೋವಿಡ್ ಬಂದಿದ್ದ. ಸೊ ಅಂದ್ರೆ ಅಲ್ಲಿನಿಂದ ಮಾತು ಹೇಳ್ತಾರ. ಆ ಟೈಮಿಗೆ ಏನಾಗಿತ್ತು? ಎಜುಕೇಶನ್ ಸಿಸ್ಟಮ್ಗಳು ಬಹಳಷ್ಟು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತದೆ. ಅಂದ್ರೆ ಇದು ಯಾವ ಟೆನ್ಸ್ ನಲ್ಲಿದೆ? ಪಾಸ್ಟ್ ಟೆನ್ಸ್ ನಲ್ಲಿದೆ. ಯಾವ ಟೆನ್ಸ್ ನಲ್ಲಿದೆ? ಪಾಸ್ಟ್ ಟೆನ್ಸ್ ನಲ್ಲಿದೆ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಇರ್ಬೇಕಾದ್ರೆ ವರ್ಡಿಗೆ ಏನಾಗ್ಬೇಕು ಅಂತಂದ್ರೆ ಇಡಿ ಫಾರ್ಮ್ ಬರ್ಬೇಕು. ಸೊ ಅಲ್ಲಿ ಪೋಸ್ ಅನ್ನೋದಕ್ಕ ಇಡಿ ಫಾರ್ಮ್ ಬಂದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಸೊ ಪೋಸ್ಡ್ ಅಂತ ಆಗ್ಬೇಕಲ್ಲಿ. ಅಲ್ಲಿ ಏನಾಗ್ಬೇಕು? ಪೋಸ್ಡ್, POSED, ಪೋಸ್ಡ್ ಅಂತ ಆಗ್ಬೇಕು. ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಎಲ್ಲಿ ಪೋಸ್ಡ್ ಇದೆ ನೋಡಿ, ಇಲ್ಲಿ ಸೆಕೆಂಡ್ ಆಪ್ಷನ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಮಿಸ್ಟೇಕ್ ಇದೆ. ಸೊ ನೋ ಸಬ್ಸ್ಟಿಟ್ಯೂಷನ್ ಅಂತೂ ಆಗಲ್ಲ. ಈ 3 ಆಪ್ಷನ್ ಅಲ್ಲಿ ಎಲ್ಲಿ ಪೋಸ್ಡ್, innumerable challenges to our education system and engineering education was no exception. ಈ ಮೂರು ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಥರ್ಡ್ ಆಪ್ಷನ್ ಆಗಲ್ಲ, ಬಿಕಾಸ್ ಹ್ಯಾವ್ ಬಿನ್ ಬರಲ್ಲ. ಫಸ್ಟ್ ಅಂಡ್ ಫೋರ್ತ್ ನಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ. ಅಲ್ಲೆಲ್ಲಾ ಸೇಮ್ ಇರ್ಬೇಕು, ಜಸ್ಟ್ ಪೋಸ್ಡ್ ಅಷ್ಟೇ ಇರ್ಬೇಕಲ್ಲಿ. ಯಾವ ಆಪ್ಷನ್ ಆಗುತ್ತೆ ನೋಡಿ. ಫೋರ್ತ್ ಆಗುತ್ತಾ? ಇಲ್ಲೇನಿದೆ? ವಾಸ್ ನೋ ಇದೆ. ಇಲ್ಲೇನಿದೆ? ಈಸ್ ನಾಟ್ ಏದ. ಅದು ಕರೆಕ್ಟ್ ಇದೆ, ಸೆಂಟೆನ್ಸ್ ಕರೆಕ್ಟ್ ಇದೆ. ಜಸ್ಟ್ ಅಲ್ಲಿ ಪೋಸ್ಡ್ ಇಡಿ ಬರ್ಬೇಕು ಫಾರ್ಮ್, ಅದು ಪಾಸ್ಟ್ ಟೆನ್ಸ್ ಆಗ್ಬಿಡ್ತದೆ. ಅಲ್ಲಿ ಇಡಿ ಮಾತ್ರ ಚೇಂಜ್ ಆಗ್ಬೇಕಷ್ಟೇ, ಉಳ್ಕಿದೆಲ್ಲ ಸೆಂಟೆನ್ಸ್ ಕರೆಕ್ಟ್ ಇದೆ. ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ. ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. Posed innumerable challenges to our education system and engineering education was no exception. ಎಲ್ಲ ಕರೆಕ್ಟ್ ಇದೆ, ಜಸ್ಟ್ ಇಡಿ ಫಾರ್ಮ್ ಬರ್ಬೇಕು, ಅವಾಗ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿರ್ತಾರೆ? ಅಂಡರ್ಲೈನ್ ಮಾಡಿರ್ತಾರ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ರೀಪ್ಲೇಸ್ ಮಾಡ್ಬೇಕು, ಪರ್ಯಾಯ ಮಾಡ್ಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಓಕೆ, ಈ ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಅಲ್ಲಿ ನಮ್ಗೆ ಪ್ರಿಪೋಸಿಷನ್ಸ್, ಟೆನ್ಸ್ ಎಲ್ಲೆಲ್ಲಿ ಏನೇನ್ ಹಚ್ಬೇಕಂತ ಗೊತ್ತಿತ್ತು ಅಂದ್ರೆ ಇದನ್ನ ಈಸಿಯಾಗಿ ಬರಿಬಹುದು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಥರ್ಡ್ ಕ್ವಶನ್. Select the most appropriate synonym of the underlined word in the following sentence. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಒಂದ್ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಆ ವರ್ಡಿಗೆ ಏನ್ ಮಾಡ್ಬೇಕು? ಸಮಾನ ಪದವನ್ನ, ಈ 4 ಆಪ್ಷನ್ ಅಲ್ಲಿ ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಈ ಅಪ್ರೋಪ್ರಿಯೇಟ್ ಸಿನೋನಿಮ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂದ್ರೆ 2 or 3 ಕ್ವಶನ್ಸ್. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. He distracted him while his partner burst
ಹಿಸ್ ಶಾಪ್. ಓಕೆ, ಬರ್ಜ್ಡ್ ಅಂದ್ರೆ ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ, ಬರ್ಜ್ಡ್ ಅಂದ್ರೆ ಏನು? ಬರ್ಜ್ಡ್ ಅಂದ್ರೆ ಅದು ಐಡೆಂಟಿಫೈ ಮಾಡಿದ್ರೆ ಈ 4 ಆಪ್ಷನ್ ಅಲ್ಲಿ ಈಸಿ ಆಗುತ್ತೆ. ಅದು ಐಡೆಂಟಿಫೈ ಮಾಡ್ಬೇಕು. ವರ್ಡ್ಸ್ ಅನ್ನ ಕಲೆಕ್ಟ್ ಮಾಡಂತ ಹೇಳಿದೀನಿ, ಮಾಡಿದೀರಾ? ಒಂದು ಕೆಲ್ಸನೂ ಮಾಡೋದಿಲ್ಲ ಅಲ್ಲ, ಮಾಡಿದೀರಾ? ನಾನ್ ಬರ್ದಿದ್ರೆ ಎಷ್ಟೋ ವರ್ಡ್ಸ್ ಆಗ್ತಿತ್ತು. ನೀವು ಬರ್ಕೊಳ್ಳೋದೇ ಇಲ್ಲ. ನೀವು ಮೈಂಡ್ ನಲ್ಲಿ ಎಲ್ಲರೂ ಸೆಟ್ ಮಾಡ್ತಾ ಇದ್ದೀರೇನು? ಎಲ್ಲ ಮೈಂಡ್ ನಲ್ಲೇ ರೀಡ್ ಮಾಡ್ತಾ ಇದ್ದೀರಾ, ಹೌದಲ್ಲ? ಓಕೆ, ಸೊ ಬರ್ಜ್ಡ್ ಅಂದ್ರೆ ಏನು? ಕಳ್ಳತನ ಮಾಡಿದರು ಅಂತ. ಕಳ್ಳತನ ಮಾಡಿದರು. ಓಕೆ, ಈ ಕಳ್ಳತನ ಮಾಡಿದಕ್ಕ ಅಥವಾ ಕಳ್ಳತನ ಮಾಡೋದಕ್ಕ ಇನ್ನೊಂದು ಸಮಾನ ಪದ ಏನಾಗುತ್ತೆ ಅನ್ನೋದು ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಏನಿದೆ, ಬರ್ನ್ಟ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ರೂಟೆಡ್ ಅಂತಿದೆ. ಥರ್ಡ್ ಬಂದ್ಬಿಟ್ಟು ಅರೈವ್ಡ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಲೂಟೆಡ್ ಅಂತಿದೆ. ಓಕೆ, ಸೊ ಬರ್ನ್ಟ್ ಅಂದ್ರೆ ಏನು? ಬರ್ನ್ ಅಂದ್ರೆ ಏನು? ಬರ್ನ್ ಕೇಳಿಲ್ಲೇ? ಅಯ್ಯ, ಬರ್ನ್ ಕೇಳಿಲ್ಲ? ಬರ್ನ್ ಮೀನ್ಸ್ ಸುಡೋದ? ಬರ್ನ್, ಬರ್ನ್ಟ್ ಅಂದ್ರೆ ಸುಟ್ಟರು ಅಂತ ಆಗುತ್ತೆ. ಸುಟ್ಟರು, ಸುಟ್ಟರು. ಓಕೆ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ರೂಟೆಡ್. ರೂಟ್ ಅಂದ್ರೆ ಏನು? ರೂಟ್, ಬೇರು. ರೂಟೆಡ್ ಅಂದ್ರೆ ಬೇರೂರಿದರು, ಬೇರೂರಿದರು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅರೈವ್ಡ್. ಇದು ಕೇಳಿದ್ದೀರಾ? ಈ ವರ್ಡ್ ನಾನೇ ಹೇಳಿದ್ದೀನಿ. ಹಾ ವೆರಿ ಗುಡ್, ಬಂದರು. ನೋಡಿ, ಅದೇ ವರ್ಡ್ಸ್ಗಳು ಎಲ್ಲೆಲ್ಲಿ ಯೂಸ್ ಆಗ್ತವೆ ನೋಡಿ. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಲೂಟೆಡ್. ಲೂಟೆಡ್ ಅಂದ್ರೆ ಏನು? ಲೂಟಿ ಮಾಡಿದರು, ಲೂಟಿ ಮಾಡಿದರು. ಓಕೆ, ಇಲ್ಲಿ ಏನ್ ಕೇಳಿದಾರೆ ಅವರು? ಕಳ್ಳತನ ಮಾಡೋದಕ್ಕ ಸಮಾನ ಪದ ಏನಾಗುತ್ತೆ ಅಂತ ಕೇಳಿದಾರೆ. ಎಸ್, ಸೊ ಈ 4 ಆಪ್ಷನ್ ಅಲ್ಲಿ ಯಾವ್ದು ಸಮಾನ ಪದ ಆಗುತ್ತೆ ನೋಡಿ. ಸುಟ್ಟರು ಆಗುತ್ತಾ, ಬೇರೂರಿದರು ಆಗುತ್ತಾ, ಬಂದರು ಆಗುತ್ತಾ, ಅಥವಾ ಲೂಟಿ ಮಾಡಿದರು ಆಗುತ್ತಾ ನೋಡಿ. ಫೋರ್ತ್ ಅಂತ? ಎಸ್, ವೆರಿ ಗುಡ್, ಕರೆಕ್ಟ್. ಫೋರ್ತ್ ಒನ್ ಈಸ್ ಕರೆಕ್ಟ್. ಕಳ್ಳತನ ಮಾಡೋದಕ್ಕ ಲೂಟಿ ಮಾಡಿದರು ಅಂತಾನು ಆಗುತ್ತೆ. ಅಲ್ಲಿ ನಾವು ಕಳ್ಳತನಕ್ಕ ಸುಟ್ಟರು ಅಂತನಲ್ಲ, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಅಂಡ್ ಕಳ್ಳತನ ಮಾಡಿದಾರ ಅಂತ ಹೇಳಿ ಬೇರೂರಿದರು ಅನ್ನಲ್ಲ, ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಕಳ್ಳತನ ಮಾಡಿದಕ್ಕ ಬಂದರು ಅನ್ನಲ್ಲ ನಾವು, ಸೊ ಥರ್ಡ್ ಆಪ್ಷನ್ ಕೂಡ ಆಗಲ್ಲ. ಓಕೆ, ಅಲ್ಲಿ ಕಳ್ಳತನ ಮಾಡಿದರು ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ? ಲೂಟಿ ಮಾಡಿದರು ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಆ ವರ್ಡಿಗೆ ಸಮಾನ ಪದ ಯಾವ್ದಾಗುತ್ತೆ ಈ 4 ಆಪ್ಷನ್ ಅಲ್ಲಿ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಈ ರೀತಿ ಸಬ್ಸ್ಟಿಟ್ಯೂಟ್ ವಿತ್ ಸಿನೋನಿಮ್ ಕೊಡ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸಿನೋನಿಮ್ ಕೊಡ್ಬೋದು. ಅಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನ ಪದ ಬರೀರಿ ಅಂತ ಕೇಳ್ಬೋದು. ಅಥವಾ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಇಟ್ಯಾಲಿಕ್ ಆರ್ ಬೋಲ್ಡ್ ಅಥವಾ ಕ್ಯಾಪಿಟಲೈಸ್ ಮಾಡಿ ಅದಕ್ಕೆ ಸಮಾನ ಪದ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಒಂದ್ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೆಯಿರಿ ಅಂತ ಕೇಳ್ಬೋದು. ಯಾವ ರೀತಿ ಬೇಕಾದ್ರೂ ಅವರು ಕ್ವಶನ್ಸ್ ಅನ್ನ ಕೇಳ್ಬೋದು. ಟೋಟಲಿ 2 or 3 ಕ್ವಶನ್ ಸಮಾನ ಪದದ ಮೇಲೆ ಬರುತ್ತೆ. ಎನಿ ಡೌಟ್ಸ್? ನೋ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ನೋಡೋಣ. ತಲೆ ಅಲಗಡ್ಸೋದು ಅಷ್ಟೇ. Okay, next fourth question. Select the most appropriate option to substitute the underlined segment in the given sentence to make it a meaningful sentence. If no substitution is required, select no substitution. ಮತ್ತೆ ಇದು ಎದ್ರ ಮೇಲೆ ಬಂದಿದೆ ಕ್ವಶನ್? ಸಬ್ಸ್ಟಿಟ್ಯೂಟ್ ಮೇಲೆ. ಓಕೆ, ಇಲ್ಲಿ ಏನ್ ಮಾಡಿರ್ತಾರೆ? ಸೇಮ್ ಒಂದ್ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದರಲ್ಲಿ ಮಿಸ್ಟೇಕ್ ಇದ್ರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು. ಅಥವಾ ಅಲ್ಲೇನು ಮಿಸ್ಟೇಕ್ಸ್ ಇಲ್ಲ ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಸೊ ಮಿಸ್ಟೇಕ್ ಅದ ಇಲ್ವಾ ಅಂತ ನೋಡೋಣ. ಫಸ್ಟ್ ಸೆಂಟೆನ್ಸ್ ನೋಡಿ, ಅ ನ್ಯೂ ಕೈಂಡ್ ಆಫ್ ಪೊಲ್ಯೂಷನ್ ದಟ್ ಈಸ್ ಅಕ್ವೈರಿಂಗ್ ಸೀರಿಯಸ್ ಡೈಮೆನ್ಷನ್ಸ್ ವಾಸ್ ನೈಸ್ ಪೊಲ್ಯೂಷನ್. ಸೊ ಇಲ್ಲಿ
ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ? ಅಕ್ವೈರಿಂಗ್ ಸೀರಿಯಸ್ ಡೈಮೆನ್ಷನ್ಸ್ ವಾಸ್ ನಾಯ್ಸ್ ಪೊಲ್ಯೂಷನ್. ನೋಡಿ ಕರೆಕ್ಟ್ ಇದೆನಾ ಇಲ್ವಾ ನೋಡಿ, ಅಥವಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ, ನೋ ಸಬ್ಸ್ಟಿಟ್ಯೂಷನ್ ಅಂತ ಆಯ್ಕೆ ಮಾಡ್ಬೇಕಾ ನೋಡಿ. ಅಲ್ಲೂ ಟೆನ್ಸ್ ಮೇಲೆ ಕ್ವಶನ್ ಬಂದಿತ್ತು, ಸಬ್ಸ್ಟಿಟ್ಯೂಟ್ ಟೆನ್ಸ್ ಮೇಲೆ ಇತ್ತಲ್ಲ, ಪಾಸ್ಟ್ ಟೆನ್ಸ್ ಇತ್ತದು. ಇದು ನೋಡಿ ಯಾವ ಟೆನ್ಸ್ ನಲ್ಲಿದೆ, ಯಾವ ಟೆನ್ಸ್ ನಲ್ಲಿದೆ ನೋಡಿ. ನಾ ಕ್ಲೂ ಕೊಡ್ಲಾ, ಹೇಳ್ತೀರಾ? ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇದೆ. ಇನ್ ದಟ್ ವಿಚ್ ಪಾರ್ಟ್? ಏನ್ ಕರೆಕ್ಟ್ ಸ್ಪೆಲ್ಲಿಂಗ್ ಇಲ್ಲ, ಏನ್ ತಪ್ಪಿದೆ? ಸ್ಪೆಲ್ಲಿಂಗ್ ಏನು ತಪ್ಪಿಲ್ಲ ಅಲ್ಲಿ ನೋಡಿ ಚೆನ್ನಾಗಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿದೆ. ING ಫಾರ್ಮ್ ಬಂದಿದೆ ಅಂದ್ರೆ ಅಲ್ಲಿ ನೆನ್ಪಿಟ್ಕೋರಿ ಅಂತ ಹೇಳಿದೀನಿ, ಅದು ಕಂಟಿನ್ಯೂಸ್ ನಲ್ಲಿ ಇರ್ತದೆ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇದೆ. ಅದ್ರ ಫಾರ್ಮುಲಾ ಏನಿದೆ? ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ING ಪ್ಲಸ್ ಆಬ್ಜೆಕ್ಟ್. ಇದು ಅದರ ಫಾರ್ಮುಲಾ. ಏನೇನು? ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ING ಪ್ಲಸ್ ಆಬ್ಜೆಕ್ಟ್. ಎಸ್, ಸೊ ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಏನೇನಿರುತ್ತೆ? ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಏನೇನಿರುತ್ತೆ? ಆಮ್, ಈಸ್, ಆರ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಏನೇನಿರುತ್ತೆ? ಆಮ್, ಈಸ್, ಆರ್. ಓಕೆ, ಸೊ ಇಲ್ಲಿ ING ಫಾರ್ಮ್ ಬಂದಿದೆನಾ? ಇಲ್ಲಿ ಏನ್ ಬಂದಿದೆ ನೋಡಿ, ವಾಸ್ ಇದೆ. ಅಲ್ಲೇನಿದೆ? ವಾಸ್ ಇದೆ. ಹೆಲ್ಪಿಂಗ್ ವರ್ಬ್ ಏನ್ ಬರ್ಬೇಕಲ್ಲಿ? ಐ ನಾಯ್ಸ್ ನೋಡಿ, ಅದು ಸೆಂಟೆನ್ಸ್ ಮಾಡಿ ನೋಡಿ ಕರೆಕ್ಟ್ ಆಗುತ್ತಾ? ಐ ಬರಲ್ಲ ಅಲ್ಲಿ. ಅಲ್ಲೇನ್ ಬರುತ್ತೆ? ಈಸ್ ಬರುತ್ತೆ. ಈಸ್ ನಾಯ್ಸ್ ಪೊಲ್ಯೂಷನ್. ಓಕೆ, ದ ಅಕ್ವೈರಿಂಗ್ ಸೀರಿಯಸ್ ಡೈಮೆನ್ಷನ್ಸ್ ಈಸ್ ನಾಯ್ಸ್ ಪೊಲ್ಯೂಷನ್. ಅಲ್ಲಿ ಈ ವಾಸ್ ಬರಲ್ಲ, ಅಲ್ಲಿ ಏನ್ ಬರ್ತದ? ಈಸ್ ಬರ್ತದ. ಸೊ ಇಲ್ಲಿ ಮಿಸ್ಟೇಕ್ ಇರೋ ಕಾರಣ ನೋ ಸಬ್ಸ್ಟಿಟ್ಯೂಷನ್ ಅಂತ ಆಗಲ್ಲ. ಈ ಮೂರು ಆಪ್ಷನ್ ಅಲ್ಲಿ ಆಪ್ಷನ್ ಆಗುತ್ತೆ ನೋಡಿ. ಎಲ್ಲಿ ಈಸ್ ಇದೆ ನೋಡಿ, ಇಲ್ಲಿ ಹ್ಯಾವ್ ಬೀನ್ ಇದೆ. ನೆಕ್ಸ್ಟ್ ಇಲ್ಲಿ ಈಸ್ ಇದೆ. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಹ್ಯಾವ್ ಇದೆ. ಇಲ್ಲಿ ಹ್ಯಾವ್ ಬೀನು ಆಗಲ್ಲ, ಹ್ಯಾವ್ ಆಗಲ್ಲ. ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಜಸ್ಟ್ ಅಲ್ಲಿ ವಾಸ್ ಬದಲು ಈಸ್ ತೆಗಿಬೇಕಷ್ಟೇ. ಈಸ್ ಅಕ್ವೈರಿಂಗ್ ಸೀರಿಯಸ್ ಡೈಮೆನ್ಷನ್ಸ್ ಇಸ್ ನಾಯ್ಸ್ ಪೊಲ್ಯೂಷನ್. ಈಸ್ ಬರ್ಬೇಕಷ್ಟೇ. ಅಲ್ಲಿ ನಮ್ ಟೆನ್ಸ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ನೋಡಿ ಟೆನ್ಸ್ ಮೇಲೆ ಕ್ವಶನ್ಸ್ ಕೇಳಲ್ದ್ರು ಇಲ್ಲ ಅವರು, ಬಟ್ ಅವ್ರು ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಇದಾರೆ ಟೆನ್ಸ್ ಮೇಲೆ. ಅದನ್ನು ಟೆನ್ಸ್ ಮೇಲೆ ಇತ್ತ, ಸಬ್ಸ್ಟಿಟ್ಯೂಟ್ ವಿತ್ ಟೆನ್ಸ್ ಇತ್ತದು. ಇನ್ನು ಸಬ್ಸ್ಟಿಟ್ಯೂಟ್ ವಿತ್ ಏನಿದೆ? ಟೆನ್ಸ್ ಇದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಟೆನ್ಸ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ. ನಾ ಪ್ರತಿ ಸತ ಹೇಳಿರ್ತೀನಿ, ನಮ್ದು ವೆಕ್ಯಾಬ್ಯುಲರಿ ಸೆಕ್ಷನ್, ಪ್ರಿಪೋಸಿಷನ್ಸ್, ಟೆನ್ಸ್ ಇಷ್ಟು ಗೊತ್ತಿತ್ತು ಅಂದ್ರೆ ಈ ಪೇಪರ್ ಅನ್ನ ಈಸಿಯಾಗಿ ಬರಿಬಹುದು ಅಂತ. ನೀವು ವೆಕ್ಯಾಬ್ಯುಲರಿ ಸೆಕ್ಷನ್ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ಳಲೇ ಆಗಿರಿ. ವರ್ಡ್ಸ್ ಕಲೆಕ್ಟ್ ಮಾಡಿ ಅಂದ್ರೆ ಇಲ್ಲ. ಅದು ಹೆಂಗ್ ಬರುತ್ತೆ ಹೇಳಿ, ಹೌದಲ್ಲ? ಸೊ ಇವತ್ತಿಂದ ಮಾಡ್ತೀರಾ? ಅದು ಸುಮ್ನೆ ತಲೆ ಅಳಗಡ್ಸೋದು, ಏನು ಮಾಡೋದಿಲ್ಲ. ಇದು 3 days ಆಯ್ತು ನೀವು ತಲೆ ಅಳಗಡ್ಸ್ತಾನೆ ಇದೀರಿ. ಓಕೆ, ಸೊ ಈ ರೀತಿ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಅಂಡರ್ಲೈನ್ ಮಾಡಿರೋದು ಕರೆಕ್ಟ್ ಇತ್ತು ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅಲ್ಲಿ ಮಿಸ್ಟೇಕ್ ಇತ್ತಂದ್ರೆ ಈ 3 ಆಪ್ಷನ್ಸ್ ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಬಿಟ್ಟು ಉಳ್ಕಿದ ಯಾವ 3 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇರುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಕ್ವಶನ್. ಓಕೆ, ಇದು ಫುಲ್ ಈಸಿ ಇದೆ, ಆನ್ಸರ್ ಮಾಡಿ. Select the most appropriate synonym. Appropriate synonym of the word given below to fill in the blank. Fill in the blank
ಇನ್ ದ ಗಿವ್ ಫಾಲೋವಿಂಗ್ ಸೆಂಟೆನ್ಸ್. ಓಕೆ, ಇದು ಏನ್ ಮಾಡಿದಾರ, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಸಿನೋನಿಮ್. ಸಿನೋನಿಮ್ ಕ್ವಶನ್ ಬಂದಿದೆ. ಓಕೆ, ಇಲ್ಲಿ ಏನ್ ಮಾಡಿರ್ತಾರ, ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಮ್ಯಾಲ್ಗಡೆ ಕೊಡ್ತಾರೆ. ಇದು ಈ ವರ್ಡಿಗೆ ಏನ್ ಮಾಡ್ಬೇಕು, ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಟಾಯಿಂಗ್ ಮೈ ಕ್ಯಾಟ್ ಮಿಲಿ ಲವ್ಸ್ ಡ್ಯಾಶ್ ವಿತ್ ದ ಟಾಯ್ ಮೌಸ್. ಓಕೆ, ಇಲ್ಲಿ ವರ್ಡ್ ಏನ್ ಕೊಟ್ಟಿದ್ದಾರೆ, ಟಾಯಿಂಗ್. ಟಾಯಿಂಗ್ ಅಂದ್ರೆ, ಟಾಯ್ ಅಂದ್ರೆ ಗೊತ್ತಿದೆನಾ? ಟಾಯ್ ಅಂದ್ರೆ ಏನು? ಜೋರಾಗಿ ಹೇಳಿ. ಗೊಂಬೆನಾ? ಗೊಂಬೆ ಏನಿದೆ, ಡಾಲ್ ಆಗುತ್ತೆ. ಟಾಯ್ ಅಂದ್ರೆ ಏನು? ಕರೆಕ್ಟ್ ಆಗಿ ವರ್ಡ್ ಹೇಳ್ಬೇಕು ನೀವು. ಗೊಂಬೆ ಬರುತ್ತೆ, ಅದ್ರೊಳಗ್ ಬಹಳಷ್ಟು ಬರುತ್ತೆ. ಆಟಿಕೆಗಳು, ಟಾಯಿಂಗ್ ಮೀನ್ಸ್ ಆಟಿಕೆ. ಓಕೆ, ಆಟ ಸಾಮಾನು ಅಂತಾರಲ್ಲ ಅದು. ಸೊ ಟಾಯಿಂಗ್ ಮೀನ್ಸ್ ಆಟಿಕೆ. ಫೋರ್ ಆಗುತ್ತಾ? ಯಾಕೆ? ಎಸ್, ವೆರಿ ಗುಡ್. ಓಕೆ, ಸೊ ಲಿಕ್ಕಿಂಗ್ ಅಂಡ್ ಗೋಯಿಂಗ್, ಡ್ಯಾನ್ಸಿಂಗ್ ಯಾಕಾಗಲ್ಲ? ನೃತ್ಯ. ಹಾ, ಓಕೆ, ಡ್ಯಾನ್ಸಿಂಗ್ ನೃತ್ಯ. ಓಕೆ, ಗೋಯಿಂಗ್ ಯಾಕಾಗಲ್ಲ? ಗೋಯಿಂಗ್ ಅಂದ್ರೆ ಏನು? ಹೋಗುತ್ತಿದೆ. ನೆಕ್ಸ್ಟ್, ಲಿಕ್ಕಿಂಗ್ ಅಂದ್ರೆ ಏನು? ಲೈಕಿಂಗ್ ಅಲ್ಲ, ಲಿಕ್ಕಿಂಗ್. ನೆಕ್ಕುವುದು. ಏನು? ನೆಕ್ಕುವುದು. ಸೊ ಇಲ್ಲಿ ಆಟಿಕೆಗೆ ನೆಕ್ಕುವುದು ಅಂತೀವ? ಅನ್ನಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಆಟಿಕೆ ಹೋಗುತ್ತಿದೆ ಅಂತೀವ? ಅನ್ನಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಆಟಿಕೆಗ ನಾವು ಡ್ಯಾನ್ಸಿಂಗ್ ಅಂತೀವ? ಅನ್ನಲ್ಲ. ಸೊ ಇಲ್ಲಿ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್, ಪ್ಲೇಯಿಂಗ್. ಆಡುತ್ತಿದೆ. ಓಕೆ, ಆಡಿದೀರಾ ನೀವು ಟಾಯ್? ಏನೇನ್ ಆಡಿದೀರಾ? ಇಲ್ರಿ ಮೇಡಮ್, ನಾವು ಕಬಡ್ಡಿ ಖೋಖೋ ಎಲ್ಲ ಆಡಿದೇವ್ರಿ ಮೇಡಮ್, ನಾವು ಆಟಿಕೆಗಳ ಆಡಿಲ್ಲ ಅಂತೀರಾ? ನೀವು ಸಣ್ಣಾಗಿರ್ಬೇಕಾದ್ರೆ ಜಾತ್ರೆಗೆಲ್ಲ ಹೋಗಿ ನಂಗೆ ಏರೋಪ್ಲೇನ್ ಇಸ್ಕೊಡಿ, ಗನ್ ಇಸ್ಕೊಡಿ ಅಂತ ಕೇಳಿದೀರಾ? ಹಾ, ಸೊ ಅವೆಲ್ಲ ಆಟಿಕೆ. ಸೊ ಇಲ್ಲಿ ಆಟಿಕೆಗೆ ಸಮಾನ ಪದ ಯಾವ್ದಾಗುತ್ತೆ? ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಅಪ್ರೋಪ್ರಿಯೇಟ್ ಸಿನೋನಿಮ್ ಯಾವ್ದಾಗುತ್ತೆ? ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಮೇಲ್ಗಡೆ ವರ್ಡ್ ಕೊಟ್ಟಿರ್ತಾರ, ಅದಕ್ಕೆ ಸಮಾನ ಪದ ಬರೀ ಅಂದ್ರೆ 4 ಆಪ್ಷನ್ ಅಲ್ಲಿ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಕೊಟ್ಟಿರುವ ಒಂದು ನಾಣ್ಣುಡಿಗೆ ಅರ್ಥವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಇಡಿಯಂ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ? 2 ಕ್ವಶನ್ಸ್ ಬರುತ್ತೆ. 1 ಕ್ವಶನ್ ಎದರಲ್ಲಿ ಬರುತ್ತೆ? ಫ್ರೇಸ್ ರೀಪ್ಲೇಸ್ಮೆಂಟ್, ಅಂದ್ರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲಸ್ ಇಡಿಯಂ ಅನ್ನ ಏನ್ ಮಾಡಿರ್ತಾರೆ, ಕ್ವಶನ್ ಅನ್ನ ಕೇಳಿರ್ತಾರೆ, ಅದಕ್ಕೆ ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತೀವಿ. 2 ಕ್ವಶನ್ ಇಡಿಯಂ ಮೇಲೆ ಬರುತ್ತೆ. ಸೊ ಫಸ್ಟ್ ನಾಣ್ಣುಡಿ ಏನ್ ಕೊಟ್ಟಿದ್ದಾರೆ ನೋಡಿ, ರಿಸ್ಕ್ ಲೈಫ್ ಅಂಡ್ ಲಿಂಬ್. ರಿಸ್ಕ್ ಲೈಫ್ ಅಂಡ್ ಲಿಂಬ್ ಅಂದ್ರೆ ಏನು? ರಿಸ್ಕ್ ಮೀನ್ಸ್ ಅಪಾಯ, ಲೈಫ್ ಮೀನ್ಸ್ ಲೈಫ್ ಜೀವನ, ಜೀವ. ನೆಕ್ಸ್ಟ್ ಅಂಡ್ ಲಿಂಬ್, ಲಿಂಬ್ ಅಂದ್ರೆ ಲಿಂಬ್ ಅಂದ್ರೆ ಏನು? ಅಂಗ. ಓಕೆ, ಜೀವ ಮತ್ತು ಅಂಗ ಅಪಾಯ ಅಂತ. ಜೀವ ಮತ್ತು ಅಂಗಾಪಾಯ ಅರ್ಥ ಏನು ಅನ್ನೋದು ಈ 4 ಆಪ್ಷನ್ ಅಲ್ಲಿ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸಮಥಿಂಗ್ ದಟ್ ಹ್ಯಾಪನ್ ಅನ್ಎಕ್ಸ್ಪೆಕ್ಟೆಡ್ಲಿ. ಸೆಕೆಂಡ್ ಬಂದ್ಬಿಟ್ಟು ಸೀರಿಯಸ್ಲಿ ಇಲ್. ಥರ್ಡ್ ಬಂದ್ಬಿಟ್ಟು ಇನ್ ಡೇಂಜರ್ ಆಫ್ ಡೆತ್ ಆರ್ ಸೀರಿಯಸ್ ಇಂಜುರಿ. ಫೋರ್ತ್ ಬಂದ್ಬಿಟ್ಟು ಮೇಕಿಂಗ್ ಅನ್ನೆಸೆಸರಿ ಫೇಸ್. ಫಸ್ಟ್ ನಾಟ್ ಫೇಸ್. ಯಾವ್ದ್ರಿ? ಯಾಕೆ ಥರ್ಡ್ ಯಾಕಾಗುತ್ತೆ? ಜೀವ ಅಂಡ್ ಅಂಗಪ್ಪಾಯ ಅಂದ್ರೆ ಅಲ್ಲಿ ಅವ್ರು ಡೇಂಜರ್ ಝೋನ್ ಅಲ್ಲಿ ಇದಾರ ಅಂತ. ಎಸ್, ವೆರಿ ಗುಡ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಇನ್ ಡೇಂಜರ್ ಆಫ್ ಡೆತ್ ಅಂದ್ರೆ ಸಾವು ಅಥವಾ ಸೀರಿಯಸ್ ಇಂಜುರಿ, ಗಂಭೀರ ಗಾಯದ ಅಪಾಯದಲ್ಲಿದ್ದಾರೆ ಅಂತ ಆಗುತ್ತೆ. ಓಕೆ, ಸೊ ಜೀವ ಮತ್ತು ಅಂಗ ಅಪಾಯ ಅರ್ಥ ಏನು ಅಂದ್ರೆ ಇನ್ ಡೇಂಜರ್ ಆಫ್ ಡೆತ್ ಆರ್ ಸೀರಿಯಸ್ ಇಂಜುರೀಸ್ ಕರೆಕ್ಟ್ ಆಪ್ಷನ್. ನಾವು ಬಿದ್ದಾಗ ಫುಲ್ ಹ್ಯಾಪಿನೆಸ್ ಇರ್ತಾವ? ಏನು ಇರೋದಿಲ್ಲ. ಅಲ್ಲಿ ಏನಿರ್ತದ, ಸಾವು ಬದುಕಿನ ನಡುವೆ ಏನ್ ಮಾಡ್ತಿರ್ತಾರ, ಅವರು ನಳ್ತಾ ಇರ್ತಾರ, ಅಂದ್ರೆ ಡೇಂಜರ್ ಝೋನ್ ಅಲ್ಲಿ ಇದಾರ ಅಂತ ಅರ್ಥ.
ಓಕೆ, ಸೊ 3 ಆಪ್ಷನ್ಸ್ ಆಗಲ್ಲ, ಇಲ್ಲಿ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸಿಂಪಲ್ ಇದೆನಾ, ಈಸಿ ಇದೆನಾ? ಓಕೆ, ಸೊ ಈ ರೀತಿ ಒಂದು ಕೊಟ್ಟು ಒಂದು ನಾಣ್ಣುಡಿ ಕೊಟ್ಟಿರ್ತಾರೆ, ಅದಕ್ಕೆ 4 ಆಪ್ಷನ್ ಅಲ್ಲಿ ಅದಕ್ಕೆ ಅರ್ಥ ಯಾವ್ದಾಗುತ್ತೆ ಅದನ್ನ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೂ ಒಂದು ಕ್ಲೂ ಕೊಡ್ಬೋದು. ನೋಡಿ, ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಇಲ್ಲಿ ಅಂಡ್ ಇದೆನಾ, ಅಂಡ್ ಇದೆನಾ, ಎಲ್ಲಾದ್ರೂ ಆರ್ ಅಂಡ್ ಅಂತಿದೆನಾ? ಇಲ್ಲಿ 3 ಆಪ್ಷನ್ ಅಲ್ಲಿ ಇಲ್ಲ, ಇದು ಒಂದೇ ಆಪ್ಷನ್ ಅಲ್ಲಿ ಆರ್ ಇದೆ ನೋಡಿ, ಹೌದಾ? ಇದು ಇಷ್ಟು ಒಂದ್ ಪಾರ್ಟ್ ಆಯ್ತಾ, ಅದು ಇಷ್ಟು ಒಂದ್ ಪಾರ್ಟ್ ಆಯ್ತಾ? ಸೊ ಇನ್ ಡೇಂಜರ್ ಆಫ್ ಡೆತ್ ಅಂದ್ರ ರಿಸ್ಕ್ ಲೈಫ್, ಲಿಂಬ್ ಅಂದ್ರೆ ಸೀರಿಯಸ್ ಇಂಜುರಿ, ನಡು ಅಂಡ್ ಇದೆ ಆರ್ ಬರ್ತದ, ಅಲ್ಲಿ ಹೋಲಿಕೆ ಆಗ್ತಾ ಇದೆ ಅಲ್ಲ, ಹೋಲಿಕೆ ಆಗ್ತಾ ಇದೆ. ಇಲ್ಲಿ ಎಲ್ಲಿ ಹೋಲಿಕೆ ಆಗ್ತಾ ಇಲ್ಲ, ಮೂರು ಆಪ್ಷನ್ ಅಲ್ಲಿ ಇದು ಮಾತ್ರ ಹೋಲಿಕೆ ಆಗ್ತಾ ಇದೆ ಅಲ್ಲ. ಓಕೆ, ಸೊ ಎನಿ ಡೌಟ್ಸ್ ಹಿಯರ್? ಈಸಿ ಇದೆ, ತುಂಬಾ ಈಸಿ ಇದೆ. ನಾನುಡಿ ಕಲೆಕ್ಟ್ ಮಾಡಂದಿನ್ ಮಾಡಿದೀರಾ? ಆ ವರ್ಡ್ಸೇ ಕಲೆಕ್ಟ್ ಮಾಡಿಲ್ಲ ಮೇಡಮ್, ನೀವು ಎಲ್ಲಿ ಮಾಡ್ಲಿ ಅಂತೀರಲ್ಲ, ಹೌದಲ್ಲ? ಇವತ್ ಮಾಡ್ಲೇಬೇಕು ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎನಿ ಡೌಟ್ಸ್? ಡೌಟ್ಸ್ ಇದೆನಾ? 7th question. Select the most appropriate antonym. Antonym. Antonym ಅಂದ್ರೆ ಏನ್ರಿ? ಹಾ, ಕೊಟ್ಟಿರೋ ವರ್ಡಿಗೆ ವಿರುದ್ಧ ಪದವನ್ನ ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಸೊ ಫಸ್ಟ್ ವರ್ಡ್ ನೋಡಿ, ವ್ಯಾಂಕ್ವಿಶ್. ವ್ಯಾಂಕ್ವಿಶ್ ಅಂದ್ರೆ ಏನು? ಮುಕ್ತಾಯ. ವ್ಯಾಂಕ್ವಿಶ್ ಅಂದ್ರೆ ಏನು? ಆ ವರ್ಡ್ ನೀವು ಐಡೆಂಟಿಫೈ ಮಾಡಿದ್ರೆ ಈ ವರ್ಡ್ಸ್ ಗಳನ್ನ ಈಸಿಯಾಗಿ ಬಿಡಿಸ್ಬೋದು. ಮುಕ್ತಾಯ ಅಂತ ಆಗುತ್ತೆ, ಎಂಡ್, ಫಿನಿಶ್. ಅಲ್ಲಿ ವಿರುದ್ಧ ಪದ ಕೇಳಿದಾರ ಅವರು. ವ್ಯಾಂಕ್ವಿಶ್ ಅಂದ್ರೆ ಸೋಲಿಸು ಅಂತ. ವ್ಯಾಂಕ್ವಿಶ್ ಅಂದ್ರೆ ಏನು? ಸೋಲಿಸು ಅಂತ. ಸೋಲಿಸೋದಕ್ಕ ವಿರುದ್ಧ ಪದ ಏನಾಗುತ್ತೆ? ಇದು ಕ್ವಶನ್ ರಿಪೀಟ್ ಆಗಿದೆ, ಇದು ಕ್ವಶನ್ ರಿಪೀಟ್ ಇದೆ ಆಲ್ರೆಡಿ, ಇದ್ರ ಮೇಲೆ ಬಹಳ ಸತಿ ಕ್ವಶನ್ ಕೇಳಿದಾರೆ. ಸೊ ಫಸ್ಟ್ ಬಂದ್ಬಿಟ್ಟು ಹಾಲ್ಟ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಫಿನಿಶ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಸರೆಂಡರ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಸ್ಟುಪ್ ಅಂತಿದೆ. ಎಲ್ಲ ಗೊತ್ತಿದ ವರ್ಡ್ ಇದಾವ, ವರ್ಡ್ ನಾಟ್ ವರ್ಡ್. ಇಲ್ಲಿ ಸ್ಟುಪ್ ಅಂದ್ರೆ ಏನು? ಸ್ಟಾಪ್ ಅಲ್ಲ, ಸ್ಟುಪ್ ಕುಣಿಸು ಅಂತ. ಸ್ಟುಪ್ ಮೀನ್ಸ್ ಕುಣಿಸು. ಓಕೆ, ಸರೆಂಡರ್ ಅಂದ್ರೆ ಅದೇ, ಅದು ಅರ್ಥ ಏನ್ರಿ? ಶರಣಾಗೋದು, ಶರಣಾಗುವುದು. ಹಾಲ್ಟಾ? ಹಾಲ್ಟ್ ಟೈಮ್ ಆಗುತ್ತೆ? ಆಗೋದಿಲ್ಲ. ಈಗ ಎಕ್ಸಾಂಪಲ್ ಕೊಟ್ಟು ಹೇಳಿರ್ತೀನ. ನಾನು ನೀನು ರಾಜ ಇದೆ, ಏನಿದ್ದೀವಿ? ರಾಜ್ಯ ಇದೆ. ನೀವು ಒಂದು ಇದು ಕ್ಯಾಪಿಟಲ್ ರಾಜ್ಯ ಇದೆ, ನಾ ಒಂದು ಕ್ಯಾಪಿಟಲ್ ರಾಜ್ಯ ಇದ್ದೀನಿ. ಸೊ ಇಲ್ಲಿ ನಮ್ಮಿಬ್ಬರ ನಡು ಫೈಟ್ ಆಗ್ತಾ ಇದೆ. ಓಕೆ, ಸೊ ನೀವು ಸೋತಿದ್ದೀರಾ ಅಥವಾ ನಾನೇ ಸೋತಿದ್ದೀನಿ, ನೀವು ಗೆದ್ದಿದ್ದೀರಾ. ಓಕೆ, ನೀವೇ ಗೆದ್ದಿದ್ದೀರಾ. ಓಕೆ, ನೀವು ಗೆದ್ದಾಗ ಅಲ್ಲಿ ನಾನು ಏನಾಗ್ತೀನಿ? ಸೋಲ್ತೀನಾ? ಅಂದ್ರೆ ನಾ ಸೋತಾಗ ನೀವು ಗೆದ್ದಿದ್ದೀರಾ ಅಂತ ಅರ್ಥ. ನಾ ಸೋತಾಗ ನೀವು ಗೆದ್ದಿದ್ದೀರಾ ಅಂತ ಅರ್ಥ. ಅಂದ್ರೆ ಅಲ್ಲಿ ನಾನು ಏನಾಗ್ತೀನಿ? ಶರಣ ಆಗ್ಬಿಡ್ತೀನಿ. ಸೊ ಅಲ್ಲಿ ಸೋಲಿದಕ್ಕ ವಿರುದ್ಧ ಪದ ಏನಾಗುತ್ತೆ? ಎಸ್, ವೆರಿ ಗುಡ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಸ್ವಲ್ಪ ಮೈಂಡ್ ಓಡಿಸ್ರಿ. ಸೋಲಿಗೆ ಶರಣ ಹೆಂಗ್ ಆಗ್ತದ್ರಿ ಅಂತ ಕ್ವಶನ್ ಮಾಡಿದ್ದುಂಟು. ಓಕೆ, ಸೊ ಅಲ್ಲಿ ಮೈಂಡ್ ಓಡಿಸ್ಬೇಕು. ಅಲ್ಲಿ ನಾ ಸೋತಾಗ ನೀವು ಗೆದ್ದಿದ್ದೀರಾ ಅಂತ ಅರ್ಥ. ಸೊ ಗೆದ್ದಿದ್ದಕ್ಕ ವಿರುದ್ಧ ಪದ ಏನಾಗುತ್ತೆ? ಶರಣಾಗುವುದೋನೆ ಆಗುತ್ತೆ. ಓಕೆ, ಸೊ ಸ್ವಲ್ಪ ಲಾಜಿಕ್ ಅನ್ನ ಯೂಸ್ ಮಾಡಿದ್ರೆ ಇದು ಗೊತ್ತಾಗುತ್ತೆ. ಗೊತ್ತಾ? ಆಯ್ತಾ? ಓಕೆ, ಎನಿ ಡೌಟ್ಸ್? ಸೊ ಈ ರೀತಿ ವರ್ಡ್ ಕೊಟ್ಟಾಗ ಅದಕ್ಕೆ ವಿರುದ್ಧ ಪದ ಕೇಳಿದರೆ, ಸೊ 4 ಆಪ್ಷನ್ ಅಲ್ಲಿ ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಆಂಟೋನಿಮ್ ಮೇಲೆ ಕೂಡ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಎನಿ ಡೌಟ್ಸ್?
ಡೌಟ್ಸ್ ಇದೆನಾ? ಇಲ್ಲ? ನೆಕ್ಸ್ಟ್ ಕ್ವಶನ್ ಹೋಗ್ಲಿ. ಓಕೆ, 8th ಕ್ವಶನ್. Select the most appropriate synonym. Appropriate synonym of the given word. ಓಕೆ, ಕೊಟ್ಟಿರೋ ವರ್ಡಿಗೆ ಸಮಾನ ಪದವನ್ನ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರ? ಮೀನ್. ಮೀನ್ ಅಂದ್ರೆ ಏನು? ಏನ್ರಿ? ಓಕೆ, ಇನ್ನೊಂದು ಅಲ್ಲಿ ಅರ್ಥ. ಓಕೆ, ಸೊ ಅಲ್ಲಿ ಅರ್ಥಕ್ಕೆ ಏನಾದ್ರೂ ಸಮಾನ ಪದ ಕಾಣಿಸ್ತಾ ಇದೆನಾ? ಇಲ್ಲಿ ಏನ್ ಕಾಣಿಸ್ತಾ ಇದೆನಾ ಅರ್ಥ? ಈಗ ನೋಡಿ, ಅರ್ಥ ಅಂದ್ರೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ಅನ್ನ ಹೇಳಿರ್ತೀನಿ, ಅವಾಗ ಅರ್ಥಕ್ಕೆ ಸಮಾನ ಪದ ಎಲ್ಲಾದ್ರೂ ಆಗ್ತದಿಲ್ಲ ಅಂತ ನೋಡೋಣ. ಯಾಕಂದ್ರೆ ಮೀನಿಂಗ್ ಬಹಳಷ್ಟು ಡಿಫ್ರೆಂಟ್ ಅರ್ಥ ಕೊಡ್ತದೆ. ಓಕೆ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಗ್ರಿಡಿ ಅಂತಿದೆ. ಗ್ರಿಡಿ ಮೀನ್ಸ್ ದುರಾಸೆ. ಗ್ರಿಡಿ ಅಂದ್ರೆ ಏನು? ದುರಾಸೆ. ದುರಾಸೆಯ. ನೆಕ್ಸ್ಟ್ ಅನ್ಕಾನ್ಶಿಯಸ್ ಅಂತಂದ್ರೆ ಏನು? ಕಾನ್ಶಿಯಸ್ ಅಂದ್ರೆ ಏನು? ಎಚ್ಚರಿಕೆ. ಕಾಶಿಯಸ್ ಅಂದ್ರೆ ಎಚ್ಚರಿಕೆ. ಪ್ರಜ್ಞೆ ಇರೋದು. ಪ್ರಜ್ಞೆ ಇಲ್ರಿ ಅವನಿಗೆ ಅಂತೀವಲ್ಲ, ಅದು ಅನ್ಕಾನ್ಶಿಯಸ್. ಪ್ರಜ್ಞೆ ಇತ್ತಂದ್ರೆ ಕಾನ್ಶಿಯಸ್. ಸೊ ಅಲ್ಲಿ ಕಾನ್ಶಿಯಸ್ ವಿರುದ್ಧ ಪದ ಕೇಳಿದ್ರೆ ಅನ್ಕಾನ್ಶಿಯಸ್. ಓಕೆ, ಅನ್ಕಾನ್ಶಿಯಸ್ ವಿರುದ್ಧ ಪದ ಕೇಳಿದ್ರೆ ಕಾನ್ಶಿಯಸ್. ಸೊ ಅನ್ಕಾನ್ಶಿಯಸ್ ಇದೆ ಅಂದ್ರೆ ಅದು ಏನು? ಪ್ರಜ್ಞಾಹೀನ. ಪ್ರಜ್ಞಾಹೀನ. ಓಕೆ, ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ನೋಡಿ ಮೋಡ್. ಮೋಡ್ ಅಂಡ್ ಫೋರ್ತ್ ಬಂದ್ಬಿಟ್ಟು ವಾಯ್ಸ್. ನೋಡಿ, ವಾಯ್ಸ್ ಅಂದ್ರೆ ಏನಪ್ಪ? ವಾಯ್ಸ್ ಅಂದ್ರೆ ಏನು? ವಾಯ್ಸ್ is different, voice is different. Pronunciation is same but spelling and meaning are different. Yes, ವಾಯ್ಸ್ ಅಂದ್ರೆ ಧ್ವನಿ. ವಾಯ್ಸ್ ಅಂದ್ರೆ ನೋಡಿ, ಇಲ್ಲಿ ವಿ ಇಲ್ಲ, ಡಬ್ಲ್ಯೂ ಇದೆ. ವಾಯ್ಸ್ ಇದೆ, ವಾಯ್ಸ್ ಇಲ್ಲ. ವಾಯ್ಸ್ ಅಂದ್ರೆ ಏನು? ಬುದ್ಧಿವಂತ. ಬುದ್ಧಿವಂತ. ನೋಡಿ ಎಷ್ಟೆಲ್ಲ ವರ್ಡ್ಸ್ ಕಲೆಕ್ಟ್ ಮಾಡ್ರಿ, ಎಷ್ಟ್ ಚಂದ ವಾಯ್ಸ್ ಅದು ವರ್ಡ್ಸ್ ಇದಾವೆ. ಓಕೆ, ಇಲ್ಲಿ ನೋಡಿ, ನೀವು ಹೇಳಿದ್ದೀರಾ ಮೀನಿಗ ಅರ್ಥ ಅಂತೀವಿ ಅಂತ. ಸೊ ಅರ್ಥಕ್ಕೆ ಎಲ್ಲಾದ್ರೂ ಸಮಾನ ಪದ ಕಾಣಿಸ್ತಾ ಇದೆನಾ ಇಲ್ಲಿ? ಎಲ್ಲಿ ಸಮಾನ ಪದನೇ ಇಲ್ಲ ಅಲ್ಲಿ. ಸೊ ಮೀನಿಗೆ ಅರ್ಥ ಏನು ನೋಡಿ. ಇನ್ನ ವರ್ಡ್ ಬೇರೆ ಬೇರೆ ವರ್ಡ್ಸ್ ಇದಾವೆ ನೋಡಿ. ಮೀನ್ ಅಂದ್ರೆ ಇಟ್ಸ್ ಮೀನ್ಸ್ ಕ್ರೂಯಲ್ ಅಂತ, ಕ್ರೂರಿ ಅಂತ. ಇನ್ನೊಂದು ವರ್ಡ್ ಏನಾಗುತ್ತೆ? ಕ್ರೂಯಲ್, ಕ್ರೂರಿ ಅಂತೀವಲ್ಲ. ಓಕೆ, ಸೊ ಇಲ್ಲಿ ಕ್ರೂಯಲ್ ಈಗ ಸಮಾನ ಪದ ಏನಾಗುತ್ತೆ ನೋಡಿ. ಕ್ರೂಯಲ್, ಕ್ರೂರಿಗೆ ಸಮಾನ ಪದ ಏನಾಗುತ್ತೆ? ಎಸ್, ವೆರಿ ಗುಡ್. ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ದುರಾಸೆ, ಕ್ರೂರ ಇರ್ತದಲ್ಲ. ಸೊ ಮೀನಿಗೆ ಸಮಾನ ಪದ ಏನಾಗುತ್ತೆ? ಗ್ರೀಡಿ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಈ ರೀತಿ ವರ್ಡ್ ಕೊಟ್ಟಿರ್ತಾರೆ, ಅಲ್ಲಿ ಸಮಾನ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್? ನೈನ್ತ್ ಕ್ವಶನ್ ನೋಡಿ. Select the most appropriate antonym of the word given in the bracket to fill in the blank. ಇಲ್ಲೇನ್ ಮಾಡಿದಾರ? fill in the blanks ಪ್ಲಸ್ ಆಂಟೋನಿಮ್ ಅನ್ನ ಕ್ವಶನ್ ಕೇಳಿದಾರೆ. ಇಲ್ಲಿ ಏನ್ ಮಾಡಿದಾರೆ? ಒಂದು ಸೆಂಟೆನ್ಸ್ ಕೊಟ್ಟು ಅದರ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ವಿರುದ್ಧ ಪದ ಕೇಳಿದಾರ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಐ ಕಾಂಟ್ ಫಾರ್ಗೆಟ್ ದ ಕಾನ್ವಿವಿಯಲ್ ಡ್ಯಾಶ್ ಅಟ್ಮಾಸ್ಫಿಯರ್ ಅಟ್ ದ ಕಾಲೇಜ್ ರಿಯೂನಿಯನ್. ಸೊ ಇಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಏನ್ ಕೊಟ್ಟಿದಾರ? ಕಾನ್ವಿವಿಯಲ್ ಅಂದ್ರೆ ಏನು? ಕಾನ್ವಿವಿಯಲ್ ಅಂದ್ರೆ ಏನು? ಫಸ್ಟ್ ಬಂದ್ಬಿಟ್ಟು ಅಫೇಬಲ್ ಅಂತ ಕೊಟ್ಟಿದಾರ, ಸೆಕೆಂಡ್ ಬಂದ್ಬಿಟ್ಟು ಆಂಟಿ ಸೋಷಿಯಲ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಹಾಸ್ಪಿಟೇಬಲ್ ಇದೆ, ಫೋರ್ತ್ ಬಂದ್ಬಿಟ್ಟು ಲಿವ್ಲಿ ಅಂತಿದೆ. ಇವೆಲ್ಲ ಈಸಿ ದ ವರ್ಡ್ಸ್, ಅದು ಕಂಡು ಹಿಡೀರಿ. ಕಾನ್ವಿವಿಯಲ್ ಸಮಾಧಾನಕರ.
ಸಮಾಧಾನ ಅನರ್ಯ ಹುಡುಗ ಅಂತಾರಲ್ಲ, ಅದು ಕಾನ್ವಿವಿಯಲ್, ಸಮಾಧಾನಕರ. ಸಮಾಧಾನಕರ. ಓಕೆ, ಈ ಸಮಾಧಾನಕರ ಅಂದ್ರೆ ಶಾಂತ ಆಗಿರ್ತಾರಲ್ಲ, ಸಮಾಧಾನ ಇರ್ತಾರಲ್ಲ, ಅದಕ್ಕೆ ವಿರುದ್ಧ ಪದ ಏನಂತ ಕೇಳಿದಾರಲ್ಲ. ಫಸ್ಟ್ ಬಂದ್ಬಿಟ್ಟು ಅಫೇಬಲ್. ಅಫೇಬಲ್ ಮೀನ್ಸ್ ಸೌಹಾರ್ದಯುತ. ಅಫೇಬಲ್ ಮೀನ್ಸ್ ಹಾ. ಸೆಕೆಂಡ್ ಬಂದ್ಬಿಟ್ಟು ಆಂಟಿ ಸೋಷಿಯಲ್. ಆಂಟಿ ಸೋಷಿಯಲ್. ಸೋಷಲ್ ಅಂದ್ರೆ ಸಮಾಜ, ಆಂಟಿ ಸೋಷಲ್ ಅಂದ್ರೆ ಸಮಾಜ ವಿರೋಧಿ. ಸಮಾಜ ವಿರೋಧಿ. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಹಾಸ್ಪಿಟೇಬಲ್, ನಿಮ್ಗೆ ಗೊತ್ತಿದೆ ಅದು. ಫೋರ್ತ್ ಬಂದ್ಬಿಟ್ಟು ಲಿವ್ಲಿ. ಲಿವ್ಲಿ ಅಂದ್ರೆ ಉತ್ಸಾಹ ಭರಿತ. ಉತ್ಸಾಹ ಭರಿತ. ಉತ್ಸಾಹ ಭರಿತ. ಸಮಾಧಾನ ಇರೋದು ಸಂತೋಷ ಇರೋದ? ವಿರುದ್ಧ ಪದ ಆಗುತ್ತ ಅದು? ಈಗ ಎಕ್ಸಾಂಪಲ್ ಕೊಡ್ಲಾ ನಾನು? ನಾವು ಸೋಷಲ್ ಆಗಿರೋ ಜನರ, ಓಕೆ, ನಾವು ಸಮಾಧಾನ ಕೂತ್ರೆ ಅಲ್ಲಿ ಏನೋ ಇಷ್ಟ ಆಗಲ್ಲ. ಅಲ್ಲಿ ಏನೋ ಒಂದು ಸಮಾಜದಾಗ ಏನೋ ನಡೀತಾ ಇದೆ, ಅದಕ್ಕೆ ನಾವು ವಿರುದ್ಧವಾಗಿ ನಿಂತ್ರೆ ಅಲ್ಲಿ ನಾವು ಸಮಾಧಾನ ಅನ್ಸ್ಕೊಳಲ್ಲ, ಅಲ್ಲಿ ಸಮಾಜ ವಿರೋಧಿ ಆಗ್ತೀವಿ. ಸ್ವಲ್ಪ ಎಕ್ಸಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇದಾಗ ಗೊತ್ತಾಗುತ್ತೆ ಅದು. ಸಮಾಧಾನಕರ ವಿರುದ್ಧ ಪದ ಏನಾಗುತ್ತೆ? ಸಮಾಜ ವಿರೋಧಿ ಆಗುತ್ತೆ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಈ ಸಮಾಜದಾಗ ಏನೋ ಒಂದು ಇಶ್ಯೂ ನಡೀತಾ ಇದೆ, ನೀವು ಅಲ್ಲಿ ಎತ್ ಹಿಡಿತೀರಾ. ಓಕೆ, ಇದು ಹಂಗಲ್ಲ ಹಿಂಗಂತ, ಅವಾಗ ಏನಾಗ್ತೀರಾ ನೀವು? ವಿರೋಧಿ ಆಗ್ತೀರಾ. ಸೊ ಅಲ್ಲಿ ನಾವು ಏನು ಎತ್ತಲಿಲ್ಲ, ನಾವು ಸುಮ್ನೆ ಇದ್ರೆ ಅನರಿ, ಅವ ಸಮಾಧಾನ ಅನರಿ ಅಂತ ಹೇಳ್ತಾರ. ಹೌದಾ? ಸೊ ಸಮಾಧಾನಕರಕ್ಕ ವಿರುದ್ಧ ಪದ ಏನಾಗುತ್ತೆ? ಸಮಾಜ ವಿರೋಧಿ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ ಅಲ್ಲಿ ವಿರುದ್ಧ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಎನಿ ಡೌಟ್ಸ್? ನೆಕ್ಸ್ಟ್ 10th ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್. ಕರೆಕ್ಟ್ಲಿ ಸ್ಪೆಲ್ಟ್ ಸೆಂಟೆನ್ಸ್ 4 ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಸ್ಪೆಲ್ಟ್ ಇದೆ ಅನ್ನೋದು ನೋಡ್ಬೇಕಿಲ್ಲಿ. ಸೊ 3 ಆಪ್ಷನ್ ಏನಿರುತ್ತೆ? ಇನ್ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ, ಒಂದು ಕರೆಕ್ಟ್ ಸ್ಪೆಲ್ಟ್ ಇರ್ತದೆ. ಓಕೆ, ಸೊ ಅದು ಯಾವ್ದಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಫಸ್ಟ್ ಆಪ್ಷನ್ ನೋಡಿ, ದ ಕಲೆಕ್ಟರ್ ಈಸ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇನ್ ಅಡ್ಮಿನಿಸ್ಟ್ರೇಷನ್. ನೋಡಿ ಎಲ್ಲಾ ಕರೆಕ್ಟ್ ಇದೆ ಇಲ್ಲಿ. ದ ಕಲೆಕ್ಟರ್ ಈಸ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇನ್, ಎಲ್ಲ ಕರೆಕ್ಟ್ ಇದೆ. ಇಲ್ಲಿ ಎಲ್ಲಿ ಡಿಫ್ರೆನ್ಸ್ ಇದೆ? ಎಲ್ಲಿ ಡಿಫ್ರೆನ್ಸ್ ಇದೆ? ಎಲ್ಲಿ ಡಿಫ್ರೆನ್ಸ್ ಎಲ್ಲಿದೆ ಹೇಳಿ ನಂಗೆ ಫಸ್ಟ್. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡಿಫ್ರೆನ್ಸ್ ಇದೆ. ಎಲ್ಲಾ ಕಡೆ ನೋಡಿ ಅದರಲ್ಲಿ ಒಂದೊಂದು ಸ್ಪೆಲ್ಲಿಂಗ್ ಬೇರೆ 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 ಇದೆ. ಅಡ್ಮಿನಿಸ್ಟ್ರೇಷನ್, 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 ಅಡ್ಮಿನಿಸ್ಟ್ರೇಷನ್. ನೋಡಿ ಯಾವ್ದು ಕರೆಕ್ಟ್ ಇದೆ ನೋಡಿ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಆಡಳಿತ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಪೆಲ್ಲಿಂಗ್ ಏನು? ಎ ಅಡ್ಮಿನಿಸ್ಟ್ರೇಷನ್. ADMINISTRATION. ಅಡ್ಮಿನಿಸ್ಟ್ರೇಷನ್ ಎಲ್ಲಿದೆ ನೋಡಿ? ಫಸ್ಟ್ ಆಪ್ಷನ್ ನೋಡಿ, ADM ಡಬಲ್ ಐ ಇದೆ, ಡಬಲ್ ಐ ಇದೆ, ಇಲ್ಲಿ ಓನ್ಲಿ ಐ ಬರ್ಬೇಕಾ? ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ADMINISTRATION. ನಾ ಬರ್ದಿರೋ ಪ್ರಕಾರ ಅಲ್ಲಿದೆನಾ? ಇದೇ ಹೊಂಟದೇನ್ರಿ? ಅಷ್ಟು ಬೋರಿಂಗ್ ಆಗ್ತಾ ಇದೆನಾ? ನೋಡ್ತಾ ಇದ್ದೀರಾ? ಹಾ ಕರೆಕ್ಟ್. ಆಪ್ಷನ್ ನಂಬರ್ ಕರೆಕ್ಟ್. 2 ಇಸ್ ಅ ಕರೆಕ್ಟ್. 3, 4 ಯಾಕಾಗಲ್ಲ? ಆಡ್ ಮಿನಿ ಆಗಿದೆಯಲ್ಲ, ಅಲ್ಲಿ ಐ ಬರ್ಬೇಕು.
ಸೊ ಇದಕ್ಕೋಸ್ಕರ ಥರ್ಡ್ ಆಗಲ್ಲ. ನೆಕ್ಸ್ಟ್ ಫೋರ್ತ್ ಯಾಕಾಗಲ್ಲ? ಎಸ್, ವೆರಿ ಗುಡ್, ಡಿ ಎಕ್ಸ್ಟ್ರಾ ಬಂದಿದೆ. ಎಸ್, ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಏನ್ ದೊಡ್ಡ ಡಿಫಿಕಲ್ಟ್ ಇದೆ ಇದಾಗ? ಏನು ಡಿಫಿಕಲ್ಟೇ ಇಲ್ಲ. ಜಸ್ಟ್ ನಮ್ ಸ್ಪೆಲ್ಲಿಂಗ್ ಅನ್ನ ಗೊತ್ತಿರ್ಲಿಲ್ಲ ಅಂದ್ರೆ ಸ್ಪೆಲ್ಟ್ ಮಾಡಿ ಓದ್ಬೇಕಲ್ಲಿ. ಓಕೆ, ವರ್ಡ್ಸ್ ಲೆಟರ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಓದಿದ್ರೆ ಗೊತ್ತಾಗುತ್ತೆ. ಸೊ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಒಂದ್ ಕರೆಕ್ಟ್ಲಿ ಒಂದ್ ಇನ್ಕರೆಕ್ಟ್ಲಿ ಮೇಲೆ ಕೊಡ್ಬೋದು, ಅಥವಾ ಎರಡು ಮಿಕ್ಸ್ ಮಾಡಿ ಕೇಳ್ಬೋದು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. 11th question. Select the most appropriate meaning of the given idiom in bold in the given sentence. Okay, ಇದಕ್ಕೆ ಏನಂತೀವಿ ನಾವು? Substitute plus idiom. ಏನಂತೀವಿ? Phrase replacement. ನೆನ್ಪಿರ್ಲಿ ಅದು. Phrase replacement. ಇದ್ರ ಮೇಲೆ ಒಂದ್ ಕ್ವಶನ್ ಇರುತ್ತೆ. ಇಲ್ಲಿ ಏನ್ ಮಾಡಿರ್ತಾರ, ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಒಂದು ಇಡಿಯಂ ಅನ್ನ ಕೊಟ್ಟಿರ್ತಾರೆ, ಅದಕ್ಕ ಅಂಡರ್ಲೈನ್ ಮಾಡಿರ್ತಾರೆ. ಅದು ಏನಿರುತ್ತೆ? ಇಡಿಯಂ ಇರುತ್ತೆ. ಅದರ ಅರ್ಥವನ್ನ ಈ 4 ಆಪ್ಷನ್ ಅಲ್ಲಿ ಹುಡುಕ್ಬೇಕು. ಅದಕ್ಕೆ ನಾವು ಫ್ರೇಸ್ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಇಲ್ಲಿ ಬೋಲ್ಡ್ ಲೆಟರ್ ನಲ್ಲಿ ಕೊಟ್ಟಿದಾರಂತ. ಸೊ ಅದು ಮಿಸ್ ಆಗಿ ಬಂದಿಲ್ಲ. ಆಕ್ಚುಲಿ ಅದು ಬೋಲ್ಡ್ ಲೆಟರ್ ಯಾವ್ದು ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಲೀಫ್ ಅನ್ನೋದೇನಿದೆ, ಇಡಿಯಂ ಇದೆ. ಓಕೆ, ಸೊ ಇದು ಬೋಲ್ಡ್ ಲೆಟರ್ಸ್ ನಲ್ಲಿ ಕೊಟ್ಟಿರ್ತಾರ ಅವ್ರು. ಓಕೆ, ಅಲ್ಲಿ ಏನ್ ಹೇಳಿದಾರ ಅವರು? ಇಡಿಯಂ ಇನ್ ಬೋಲ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರೋ ಸೆಂಟೆನ್ಸ್ ನಲ್ಲಿ ಬೋಲ್ಡ್ ಮಾಡಿರೋ ವರ್ಡ್ಸ್ ಗಳಿಗೆ ಅರ್ಥವನ್ನ 4 ಆಪ್ಷನ್ ಅಲ್ಲಿ ಹುಡುಕಿ ಅಂತ ಹೇಳಿದಾರೆ. ಸೊ ಇಲ್ಲಿ ಬೋಲ್ಡ್ ಇಲ್ಲಿ ಬಂದಿಲ್ಲ ಆಕ್ಚುಲಿ ಅದು. ಸೊ ಅಲ್ಲಿ ಪೇಪರ್ ನಲ್ಲಿ ಬೋಲ್ಡ್ ಮಾಡಿ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಯಾವ್ದದು ಇಡಿಯಮ್? ಐ ಆಮ್ ಗೋಯಿಂಗ್ ಟು ಟೇಕ್ ಅ ಲೀಫ್ ಅನ್ನೋದೇನಿದೆ, ಇಡಿಯಂ ಇದೆ. ಓಕೆ, ಔಟ್ ಆಫ್ ಯುವರ್ ಬುಕ್ ಅಂಡ್ ಸ್ಟಾರ್ಟ್ ಪ್ಯಾಕಿಂಗ್ ಮೈ ಓನ್ ಲಂಚಸ್. ಸೊ ಇಲ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಲೀಫ್ ಅರ್ಥ ಏನು? ಕರೆಕ್ಟ್ ಇದೆ, ಹೇಳಿ. ಲೀಫ್ ಅಂದ್ರೆ ಏನು? ಲೀಫ್ ಅಂದ್ರೆ ಏನು? ಲೀಫ್ ಅಂದ್ರೆ ಏನು? ಎಲೆ. ಲೀಫ್ ಅಂದ್ರೆ ಏನು? ಎಲೆ. ನೆನ್ ಬತ್ತಾ? ಹಾ, ಎಲೆ. ಓಕೆ, ಈಗ ಮಾಡಿ ಸೆಂಟೆನ್ಸ್ ಏನಾಗುತ್ತೆ ನೋಡಿ. ಐ ಆಮ್ ಗೋಯಿಂಗ್ ಟು ಟೇಕ್ ಅ ಲೀಫ್. ಹೋಗುತ್ತೇನೆ. ಎಸ್, ಎಸ್, ವೆರಿ ಗುಡ್. ಸೊ ಅದರ ಅರ್ಥ ಏನಾಗುತ್ತೆ ನೋಡಿ 4 ಆಪ್ಷನ್ ಅಲ್ಲಿ. ನಾನು ಎಲೆ ತೆಗೆದುಕೊಳ್ಳಲು ಹೋಗುತ್ತೇನೆ. ಅರ್ಥ ಏನಾಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಟು ಸ್ಟಡಿ ವೆರಿ ಹಾರ್ಡ್. ಸೆಕೆಂಡ್ ಬಂದ್ಬಿಟ್ಟು ಅ ಬುಕ್ ಕಂಟೈನಿಂಗ್ ಅ ಲಿಸ್ಟ್ ಆಫ್ ಸೀಕ್ರೆಟ್ ಕಾಂಟ್ಯಾಕ್ಟ್ಸ್. ಅಂಡ್ ಥರ್ಡ್ ಬಂದ್ಬಿಟ್ಟು ಇಮಿಟೇಟ್ ಆರ್ ಎಮುಲೇಟ್. ಬೋತ್ ಮೀನಿಂಗ್ ಆರ್ ಸೇಮ್. ಇಮಿಟೇಟ್ ಆರ್ ಎಮುಲೇಟ್ ಅಂದ್ರೇನು? ಅನುಕರಿಸೋದು. someone in a particular way. ಫೋರ್ತ್ ಬಂದ್ಬಿಟ್ಟು ಬಿ ಇನ್ ಸಂಬಡೀಸ್ ಫೇವರ್ ಆರ್ ಗುಡ್ ಒಪಿನಿಯನ್. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಐ ಆಮ್ ಗೋಯಿಂಗ್ ಟು ಟೇಕ್ ಅ ಲೀಫ್ ಅರ್ಥ ಏನಾಗುತ್ತೆ ನೋಡಿ. ನಾನು ಎಲೆಯನ್ನ ತೆಗೆದುಕೊಳಕ್ ಹೋಗ್ತಾ ಇದ್ದೀನಿ. ಅಲ್ಲಿ ಎಲೆ ತೆಗೆದುಕೊಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಆ ಎಲೆ ನನ್ಗೆ ಇಷ್ಟ ಆಗಿದೆ. ಅಲ್ಲಿ ಏನೋ ಸಮ್ ಕ್ವಾಲಿಟೀಸ್ ಇದೆ. ಯಾವ್ದು? 4 ಅಂದ್ರೆ ಸಂಬಡೀಸ್ ಅಂದ್ರೆ ಯಾರನ್ನಾದರೂ ನೀವು ಫೇವರ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಪರವಾಗಿ ನೀವು ಬರ್ತಾ ಇದ್ದೀರಾ. ಈಗ ನಿಮ್ ಫ್ರೆಂಡ್ ಯಾರಿಗೋ ಒಬ್ರಿಗ ಬೈದಿದಾರ. ಓಕೆ, ಅವ್ರ ಎದುರಿನವರು ಬೈತಾ ಇದಾರೆ. ನಿಮ್ ಫ್ರೆಂಡಿಗೆ ನೀವೇನ್ ಮಾಡ್ತೀರಾ? ಹಂಗಲ್ಲ, ನಮ್ ಫ್ರೆಂಡ್ ನಂಗೆ ಹಂಗಂತ ಏನಂತ ಹೇಳಿ ಫೇವರ್ ಮಾಡಕ್ ಬರ್ತಾ ಇದ್ದೀರಾ. ಅದು ಆಗುತ್ತೆ. ಅಲ್ಲಿ ಫೇವರ್ ಆಗೋದಿಲ್ಲ. ಅವ್ರ ಮೇಲೆ ಗುಡ್ ಒಪಿನಿಯನ್ ಇರೋದು, ಹಂಗಾಗುತ್ತೆ. ಅದು ಆಗಲ್ಲ ಆಪ್ಷನ್. ಆ ಎಲೆಯನ್ನ ಹೋಗ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಸಮ್ ಕ್ವಾಲಿಟೀಸ್ ಇದೆ ಅಂತ ಅರ್ಥ. ಸೊ ಆ ಅರ್ಥ ನೋಡಿ ಎಲ್ಲಿದೆ? ಈಸಿ ಇದೆ. ಥರ್ಡ್ ಆಪ್ಷನ್ ಇಸ್ ಎ ಕರೆಕ್ಟ್. ಇಮಿಟೇಟ್ ಆರ್ ಎಮುಲೇಟ್ ಸಮ್ ಒನ್ ಇನ್ ಅ ಪರ್ಟಿಕ್ಯುಲರ್ ವೇ. ಯಾರನ್ನಾದರೂ ಒಂದು ನಿರ್ದಿಷ್ಟ ರೀತಿಯಲ್ಲಿ ಅನುಕರಿಸ್ತಾ ಇರ್ತೀವಿ ನಾವು. ಓಕೆ, ನಿಮ್ದು ಯಾರ್ದಿದ್ದಾರೆ? ಹಿಂಗೊಂದು ಇಟ್ಕೊಂಡಿರ್ತೀರಲ್ವಾ, ನಮ್ ಹೀರೋ ಇವ್ರು, ಅವ್ರ ತರನೇ ಇದ್ದೀರಾ ನೋಡಿ ನೀವು. ಸೇಮ್ ಎಲ್ಲ ಅನುಕರಣೆ ಅವ್ರ ರೀತಿನೇ ಮಾಡ್ತಾರ ಅಂತೀರ. ನಿಮ್ ಫ್ರೆಂಡ್ಸ್ ಯಾರೇ ಅಂತಿದಾರ ನಿಮ್ಗ?
ಓಕೆ, ನಾವಲ್ಲಿ ಎಲೆ ಹೋಗ್ತಾ ಇದೀವಿ, ಅರ್ಥ ಏನು ಅಂದ್ರೆ ನಾವು ಯಾರನ್ನಾದರೂ ಒಂದು ರೀತಿಯಲ್ಲಿ ಏನ್ ಮಾಡ್ತಾ ಇರ್ತೀವಿ, ಇಮಿಟೇಟ್ ಮಾಡ್ತಾ ಇದೀವಿ. ಸೇಮ್ ನಿಮ್ ಪಪ್ಪನಂಗೆ ಇದ್ದೀರಿ ನೋಡ್ರಿ ನೀವು, ಹಂಗೆ ನಡೆಯೋದು ಹಂಗೆ ಇದೆ, ಮಾತು ಹೇಳೋದು ಹಂಗೆ ಇದೆ, ನಿಮ್ ಮಮ್ಮಿನಂಗೆ ಇದೀರಿ ನೋಡು ಅಂತಿರ್ತಾರಲ್ವಾ. ಸೊ ಅದು ಇಮಿಟೇಟ್ ಆರ್ ಎಮುಲೇಟ್ ಮೀನ್ಸ್ ಯಾರನ್ನಾದರೂ ಅನುಕರಿಸ್ತೀವಿ, ಒಂದು ರೀತಿಯಲ್ಲಿ ನಾವೇನ್ ಮಾಡಿರ್ತೀವಿ, ಯಾರನ್ನಾದರೂ ಅನುಕರಿಸ್ತೀವಿ ಅಂತ ಆನ್ಸರ್ ಆಗುತ್ತೆ ಅದು. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬೋಲ್ಡ್ ಲೆಟರ್ಸ್ ಏನ್ ಕೊಟ್ಟಿರ್ತಾರೆ ಅದು ಇಡಿಯಂ ಇರುತ್ತೆ. ಆ ಇಡಿಯಂಗೆ ಅರ್ಥವನ್ನ ಈ 4 ಆಪ್ಷನ್ ಅಲ್ಲಿ ಅದಕ್ಕೆ ಅರ್ಥ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಅದಕ್ಕೆ ನಾವು ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗ್ಬೋದಾ? ಓಕೆ, 12th ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಆಗ್ಲೇ ಏನಾಗಿತ್ತು, ಕರೆಕ್ಟ್ ಸ್ಪೆಲ್ಟ್ ಆಗಿತ್ತಾ? ಇದು ಎದ್ರ ಬಲ್ಲಿದೆ, ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ. ಅದ್ರ ಅಪೋಸಿಟ್ ಇರುತ್ತೆ. 3 ಆಪ್ಷನ್ಸ್ ಏನಿರುತ್ತೆ, ಕರೆಕ್ಟ್ ಸ್ಪೆಲ್ಟ್ ಇರ್ತದೆ, ಒಂದು ಇನ್ಕರೆಕ್ಟ್ ಸ್ಪೆಲ್ಟ್ ಇರ್ತದೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಕಾಂಗ್ರುವೆಂಟ್. ಕಾಂಗ್ರುವೆಂಟ್ ಅಂದ್ರೆ ಏನು, ಸರ್ವ ಸಮಾನ. ಸೊ ಇಲ್ಲಿ ಕಾಂಗ್ ನೋಡಿ, ವರ್ಡ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಓದಿ. ಕಾಂಗ್, CONG ಕಾಂಗ್, ರುವೆಂಟ್ RUENT ರುವೆಂಟ್. ಓಕೆ, ಸೊ ಸ್ಪೆಲ್ಲಿಂಗ್ ಏನಿದೆ, ಕರೆಕ್ಟ್ ಇದೆ ಅಲ್ಲ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಸೆಕೆಂಡ್ ನೋಡಿ, ಸರ್ಕಂಫೆರೆನ್ಸ್ ಅಂದ್ರೆ ಸುತ್ತಾಳತೆ ಅಂತ ಆಗುತ್ತೆ. ಥರ್ಡ್ ಬಂದ್ಬಿಟ್ಟು ಡೆಮೋಕ್ರಸಿ. ಫೋರ್ತ್ ಬಂದ್ಬಿಟ್ಟು ಡೆಮೋಲಿಶ್. ಓಕೆ, ಡೆಮೋಲಿಶ್, DEMOLISH, ಡೆಮೋಲಿಶ್ ಕರೆಕ್ಟ್ ಇದೆ. ಅಂದ್ರೆ ಏನು, ಕೆಡುವುದು. ಯಾರೇ ನನ್ಕಿನ್ನ ಮುಂದೆ ಹೋದ್ರು ಅಂದ್ರೆ ಅವ್ರಿಗೆ ಪಟ್ನೆ ಹಿಡಿಯೋದು ಎಳೆದು. ಎಸ್, ಡೆಮೋಲಿಶ್, ಕೆಡು ಬಿಡೋದು ಅಂತ ಆಗುತ್ತೆ. ಸೊ ಇದ್ರ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಡೆಮೋಕ್ರಸಿ ಅಂದ್ರೆ ಏನು, ಪ್ರಜಾಪ್ರಭುತ್ವ. ರಾಜಪ್ರಭುತ್ವ ಅಲ್ರಿ, ಪ್ರಜಾಪ್ರಭುತ್ವ. ಓಕೆ, ಸೊ ಡೆಮೋಕ್ರಸಿ, DEMO ಡೆಮೋಕ್ರಸಿ, CRACY ಡೆಮೋಕ್ರಸಿ. ಸೊ ಕರೆಕ್ಟ್ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಎಲ್ಲಿ ಮಿಸ್ಟೇಕ್ ಇದೆ, ಈಗೆಲ್ಲ ಕರೆಕ್ಟ್ ಇದೆ ಅಂದ್ರೆ ಅದ್ರಲ್ಲಿ ತಪ್ಪಿದೆ ಅಂತ ಅರ್ಥ. ಓಕೆ, ಸೊ ನಾವು ಸರ್ಕಮ್ಸ್ಟೆನ್ಸಸ್ ಅನ್ನ ಹೆಂಗ್ ಬರಿತೀವಿ, ಸರ್ಕಮ್, ಇದು CUM ಬರಿತೀವಿ ನಾವು, ಅಲ್ಲೂ ಸರ್ಕಮ್ ಅಂತೇನೆ ಇದಾನ. ಸೊ ಇಲ್ಲಿ ಎ ಬದಲು ಯು ಬರ್ಬೇಕು. ಸರ್ಕಂಫರೆನ್ಸ್, CIRCUMFERENCE, ಸರ್ಕಂಫರೆನ್ಸ್ ಅಂದ್ರೆ ಏನು, ಸರ್ಕಂಫರೆನ್ಸ್ ಅಂದ್ರೆ ಏನು, ಹೀಗೆ ಹೇಳಿದ್ದೀನಿ ನಿಮ್ಗೆ. ಸರ್ಕಂಫರೆನ್ಸ್ ಅಂದ್ರೆ ಏನು, ನಿಮ್ಗಿಲ್ ಮೈಂಡೇ ಇಲ್ಲ, ಪ್ರೆಸೆಂಟ್ ಆಫ್ ಮೈಂಡೇ ಇಲ್ಲ, ಅದು ಎಲ್ಲೆಲ್ಲೋ ಹೋಗಿ ಬರ್ತದದು. ಓಕೆ, ಸುತ್ತಾಳತೆ ಅಂತ ಅರ್ಥ. ಸೊ ಇಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಿಲ್ಲಿ, ಆಪ್ಷನ್ ಸೆಕೆಂಡ್ ಇಸ್ ಅ ಕರೆಕ್ಟ್ ಆಪ್ಷನ್. ನೋಡಿ, ಜಸ್ಟ್ ಎ ಬದಲು ಯು ಬರ್ಬೇಕಷ್ಟೇ, 2 ಮಾರ್ಕ್ಸ್ ಬರ್ತು. ಹೌದಲ್ಲ, ಈಸಿ ಇದೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎನಿ ಡೌಟ್ಸ್? 13th ಕ್ವಶನ್, select the most appropriate antonym of the word given in the brackets to fill in the blank. ಇಲ್ಲಿ ಏನ್ ಮಾಡಿದಾರ, fill in the blanks plus antonym. ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದಾರ, ವರ್ಡಿಗೆ ವಿರುದ್ಧ ಪದ ಕೇಳಿದಾರ. ಸೊ ಯಾವ್ದು ವಿರುದ್ಧ ಪದ ಆಗುತ್ತೆ ಅಂತ ನೋಡೋಣ. We live on the dash center of the city. Center means ಮಧ್ಯಕ್ಕೆ ವಿರುದ್ಧ ಪದ ಏನಾಗುತ್ತೆ, ಈಗ 3 ಆಪ್ಷನ್ ಯಾಕಾಗಲ್ಲ, ಫಸ್ಟ್ ಥರ್ಡ್ ಫೋರ್ತ್ ಯಾಕಾಗಲ್ಲ, ಔಟ್ಸ್ಕರ್ಟ್ ಯಾಕಾಗುತ್ತೆ? ಡೌನ್ ಅಂದ್ರೆ ಕೆಳಗೆ, ಡೌನ್ ಟೌನ್ ಅಂದ್ರೆ ಪೇಟೆ, ಡೌನ್ ಟೌನ್ ಅಂದ್ರೆ ಏನು, ಪೇಟೆ. ಓಕೆ, ಮಿಡಲ್ ಅಂದ್ರೆ ಮಧ್ಯ. ಓಕೆ, ಇಂಟೀರಿಯರ್ ಅಂದ್ರೆ ಆಂತರಿಕ, ಅಂದ್ರೆ ಒಳಗಿಂದ ಅಂತ ಆಗುತ್ತೆ. ಸೊ ಇಲ್ಲಿ ಇವು 3 ಆಪ್ಷನ್ಸ್ ಏನಿದೆ, 1 2 3, ಈ 3 ಆಪ್ಷನ್ ಏನಿದೆ
ಎಲ್ಲಾ ಮಧ್ಯ ಒಳಗೆ ಅಂತಾನೆ ಆಗುತ್ತೆ. ಅಂದ್ರ ಸೆಂಟರ್ ಅಂತ ಆಗುತ್ತೆ, ಹೋಲ್ತದು, ಸೆಂಟರ್ಗೆ ಹೋಲುತ್ತವೆ. ಬಟ್ ಇದು ಮಾತ್ರ ಹೋಲಲ್ಲ. ಔಟ್ ಅಂದ್ರೆ ಅಲ್ಲಿ ಹೊರಗೆ ಅಂತ ಆಗುತ್ತೆ. ಸ್ಕರ್ಟ್ಸ್ ಅಂತಂದ್ರೆ ಹೊರ ವಲಯಗಳಂತಾಗುತ್ತೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಸೆಂಟರಿಗೆ ವಿರುದ್ಧ ಪದ ಏನಾಗುತ್ತೆ? ಔಟ್ಸ್ಕರ್ಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಇದು ಕರೆಕ್ಟ್ ಹೇಳಿದ್ದೀರಾ ನೋಡಿ. ಓಕೆ, ಸೊ ಈ ರೀತಿ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ವಿರುದ್ಧ ಪದ ಯಾವ್ದಾಗುತ್ತೆ? 4 ಆಪ್ಷನ್ ಅಲ್ಲಿ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. 14. ಇದು ನೀವೇ ಹೇಳ್ಬೇಕು. ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು ಪಾರ್ಟ್ಸ್. One of them may contain an error. Select the part that contains the error from the given option. If you don't find any error, mark no error as your answer. ಕೊಟ್ಟಿರುವ ಸೆಂಟೆನ್ಸ್ ಅನ್ನ 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರ. ಅದರಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇದೆ. ಸೊ ಈ 4 ಆಪ್ಷನ್ ಅಲ್ಲಿ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅದನ್ನ ಐಡೆಂಟಿಫೈ ಮಾಡ್ಬೇಕು. ಅಥವಾ ಅಲ್ಲಿ ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಸೊ ಕರೆಕ್ಟ್ ಇದೆ ಇಲ್ವಾ ನೋಡಿ. ಝೂಮ್ ಹಾಕಿದ್ರೆ ಬರಲ್ಲ ಅದು, ಇದು ಟೆನ್ಸ್ ಗೊತ್ತಿದ್ರೆ ಬರುತ್ತೆ ಅದು ನೋಡಿ. ದ ಇಮೆನ್ಸ್ ಟ್ಯಾಲೆಂಟ್ we having at our disposal is impressive to say the least. ಅಟ್ ಲೀಸ್ಟ್ ನಮ್ಮಲ್ಲಿರೋ ಟ್ಯಾಲೆಂಟ್ ಅನ್ನ ಪ್ರಭಾವಿಶಾಲಿಯಾಗಿ ಹೇಳ್ತೀವಿ ಅಂತ. ನಿಮ್ಗೆ ಏನಾದ್ರೂ ಒಂದು ಟ್ಯಾಲೆಂಟ್ ಇರುತ್ತೆ, ಇಮೆನ್ಸ್ ಟ್ಯಾಲೆಂಟ್ ಇರುತ್ತೆ. ಓಕೆ, ಸೊ ಅಟ್ ಲೀಸ್ಟ್ ನಾವು ಪ್ರಭಾವಶಾಲಿಯಾಗಿ ಹೇಳ್ತೀವಿ ಅಂತ. ಓಕೆ, ಸೊ ಇಲ್ಲಿ ಯಾವ ಟೆನ್ಸ್ ನಲ್ಲಿದೆ ಇದು? ಹ್ಯಾವಿಂಗ್ ಬರಲ್ಲ ರೀ, ಏನ್ ಬರ್ಬೇಕ್ರಿ? ನನ್ ಹತ್ರ ಇರುಕ್ ನಾವು ಹ್ಯಾವ್ ಅಂತೀವಿ, ಹ್ಯಾವಿಂಗ್ ಅನ್ನಲ್ಲ. ಓಕೆ, ಸೊ ವೆರಿ ಗುಡ್. ಸೊ ING ಬರಲ್ಲ ಇಲ್ಲಿ, ಏನ್ ಬರ್ಬೇಕು? ವಿ ಹ್ಯಾವ್, ನನ್ನ ಹತ್ರ, ನಮ್ಮ ಹತ್ರ. ನೀವು ಆಲ್ರೆಡಿ ಕೇಳಿದ್ದೀರಾ, ಬಿಕಾಸ್ ಮೊನ್ನೆ ವಾಯ್ಸ್ ಇಶ್ಯೂ ಆಗಿಕ್ಕೋಸ್ಕರ ಅದು ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ನೀವು ಆಲ್ರೆಡಿ ಎಕ್ಸ್ಪ್ಲೇನ್ ಕೇಳಿದ್ದೀರಲ್ವಾ, ಅದಕ್ಕೆ ಈಸಿಯಾಗಿ ಹೊಂಟಿದೆ ಅದು. ಇಲ್ರಿ, ಕರೆಕ್ಟ್ ನಿಮ್ಗೆ ಮೊದ್ಲೇ ಗೊತ್ತಿತ್ರಿ. ಓಕೆ, ವೆರಿ ಗುಡ್. ಓಕೆ, ಸೊ ಇಲ್ಲಿ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅಲ್ಲಿ ನೋ ಎರರ್ ಬರಲ್ಲ, ಬಿಕಾಸ್ ಹ್ಯಾವಿಂಗ್ ಬರಲ್ಲ. ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಲ್ಲೂ ನಾವು ಹ್ಯಾವಿಂಗ್ ಅನ್ನಲ್ಲ, ಅಲ್ಲಿ ವಿ ಹ್ಯಾವ್ ಅಂತೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ING ಫಾರ್ಮ್ ಬರಲ್ಲ, ಬಿಕಾಸ್ ಆಫ್ ಅದು ಯಾವ ಟೆನ್ಸ್ ನಲ್ಲಿದೆ? ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಯಾವ ಟೆನ್ಸ್ ನಲ್ಲಿದೆ? ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ಹ್ಯಾವಿಂಗ್ ಬರಲ್ಲ. ಅದಕ್ಕೋಸ್ಕರ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಎಲ್ಲಿದೆ? ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಸೊ ಈ ಗ್ರಾಮೆಟಿಕಲ್ ಎರರ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಫಿಕ್ಸ್ ಇರುತ್ತೆ. ಓಕೆ, ಅಲ್ಲಿ ವಿ ಹ್ಯಾವ್ ಅತ್ತಿತ್ತಂದ್ರೆ ಏನ್ ಮಾಡ್ತಿದ್ದೇವೆ? ನೋ ಎರರ್ ಅಂತ ಹಾಕ್ತಿದ್ದೇವೆ. ಓಕೆ, ಎನಿ ಡೌಟ್ಸ್? ನೆಕ್ಸ್ಟ್ ಕ್ವಶನ್ 15. Select the correct pair of words for the blanks in the given sentence. ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ. 2 ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಪೇರ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ನೋಡಿ ಅಲ್ಲಿ 2 ಸೆಂಟೆನ್ಸ್ ಇದೆ. ಡ್ಯಾಶ್ ಆರ್ ದ ಪ್ರೈಮ್ ರಿಸೋರ್ಸಸ್ ಆಫ್ ಅ ಕಂಟ್ರಿ ಇಸ್ ಫಸ್ಟ್ ಸೆಂಟೆನ್ಸ್. ಸೆಕೆಂಡ್ ಸೆಂಟೆನ್ಸ್ ಇಸ್ ಈಟ್ ಈಸ್ ಸರ್ವ್ಡ್ ಇನ್ ಅ ಡ್ಯಾಶ್. ದಿಸ್ ಇಸ್ ಅ ಸೆಕೆಂಡ್ ಸೆಂಟೆನ್ಸ್. ಓಕೆ, 2 ಬ್ಲಾಂಕಿಗೂ ಸುಟೇಬಲ್ ಆಗ್ಬೇಕು. ಯಾವ ಆಪ್ಷನ್ ಆಗುತ್ತೆ ನೋಡಿ? 4 ಆಪ್ಷನ್ ನಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕೆಟಲ್ ಕೆಟಲ್, ಸೆಕೆಂಡ್ ಬಂದ್ಬಿಟ್ಟು ಕೆಟಲ್ ಕೆಟಲ್, ಥರ್ಡ್ ಬಂದ್ಬಿಟ್ಟು ಕೆಟಲ್ ಕೆಟಲ್. ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫರೆಂಟ್. ಇಸ್ ಕಾಲ್ಡ್ ಹೋಮೋಫೋನ್. ಅಲ್ಲಿ ನೋಡಿ ಹೆಡ್ಲೈನ್ ಅಲ್ಲಿ ಕರೆಕ್ಟ್ ಆಗಿರೋ ಹೋಮೋಫೋನ್ ಅನ್ನ ಆಯ್ಕೆ ಮಾಡಿ ಅಂತ ಹೇಳಿಲ್ಲ ಅವರು, ಬಟ್ ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾರೋ ಹೋಮೋಫೋನ್ ಮೇಲೆ. ಎಸ್, ಸೊ ನೋಡಿ, fill in the blanks plus homophones. ಫಿಕ್ಸ್ ಕ್ವಶನ್ 1 ಬರುತ್ತೆ. ಡೈರೆಕ್ಟ್ ಅನ್ನ ಕೇಳಿ ಅವ್ರು, ಇಂಡೈರೆಕ್ಟ್ ಅನ್ನ ಅವರು ಕೇಳಿ, ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ಸೆಂಟೆನ್ಸ್ ಏನಿದೆ? ಡ್ಯಾಶ್ ಆರ್ ದ ಪ್ರೈಮ್ ರಿಸೋರ್ಸಸ್ ಆಫ್ ಅ ಕಂಟ್ರಿ. ಇಲ್ಲಿ ನೋಡಿ 2 ಬ್ಲಾಂಕಿಗೂ ಒಂದು ಸಿ ಬರ್ಬೇಕು, ಒಂದು ಕೆ ಬರ್ಬೇಕು. ಮೀನ್ಸ್ ಒಂದು ಈ ಕೆಟಲ್ ಬರ್ಬೇಕು, ಒಂದು ಈ ಕೆಟಲ್ ಬರ್ಬೇಕು. ಎಸ್, ಸೊ ಇಲ್ಲಿ 2 ಅವೇ ಕೆಟಲ್ ಕೊಟ್ಟಿದ್ದಾರೆ. ಇದನ್ನು ಅದೇ ಕೆಟಲ್ ಇದೆ, ಇದನ್ನು ಅದೇ ಕೆಟಲ್ ಇದೆ, 2 ಸೇಮ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಆಗಲ್ಲ. ಈ 2 3 ಮತ್ತೆ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಆಗುತ್ತೆ ನೋಡಿ?
ಫಸ್ಟ್ ಕೆಟಲ್ ಅಂದ್ರೆ ಏನು, ಈ ಕೆಟಲ್ ಅಂದ್ರೆ ಏನು? KETTLE ಕೆಟಲ್ ಅಂದ್ರೆ ಏನು? CATTLE ಕೆಟಲ್ ಅಂದ್ರೆ ಏನು? ಈ ಕೆಟಲ್ ಹಚ್ಚಿದ್ರೆ ಏನಾಗುತ್ತೆ? ಫಸ್ಟ್ ಬ್ಲಾಂಕ್ ಈಗ ಆ ಕೆಟಲ್ ಹಚ್ಚಿದ್ರೆ ಏನಾಗುತ್ತೆ? ಈಗ ಕೆಟಲ್ ಅಂದ್ರೆ ನಾವು ಚಾಯ್ ಹಾಕ್ತಿವಲ್ಲ, ಥರ್ಮೋಸ್ ತರ ಇರುತ್ತೆ ನೋಡಿ, ಅದು ನಮ್ಮ ಭಾರತ ದೇಶ ಅಂದ್ರೆ ದೇಶದ ಪ್ರಧಾನ ಸಂಪನ್ಮೂಲ ಅಂತ ಆಗ್ಬಿಡುತ್ತೆ ಅದು. ಹೌದಾ? ಆಗಲ್ಲ ಅಲ್ಲ. ಸೊ ಥರ್ಡ್ ಆಪ್ಷನ್ ಆಗಲ್ಲ, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. CATTLE ಕೆಟಲ್, KETTLE. ಓಕೆ, ಈ ಕೆಟ್ಟಲ್ ಅಂದ್ರೆ ಚಾಯ್ ಹಾಕ್ತಿವಲ್ಲ ಅದು ಥರ್ಮಸ್ಸು. ಆ ಕೆಟ್ಟಲ್ ಅಂದ್ರೆ ಏನು? ಜಾನುವಾರುಗಳು. ಓಕೆ, ಜಾನುವಾರುಗಳು ದೇಶದ ಪ್ರಧಾನ ಸಂಪನ್ಮೂಲವಾಗಿದೆ ಮತ್ತು ಟೀ ಸರ್ವ್ಡ್ ಇನ್ ಅ ಕೆಟಲ್. ನಾನು ಟೀ ಅನ್ನ ಎದರಲ್ಲಿ ಸರ್ವ್ ಮಾಡಿದೆ? ಕೆಟಲ್ ನಲ್ಲಿ ಸರ್ವ್ ಮಾಡಿದೆ ಅಂತ ಆಗುತ್ತೆ. ಓಕೆ, ಎರಡು ಬ್ಲಾಂಕಿಗೆ ಸೂಟೇಬಲ್ ಆಯ್ತಾ? ವಿತ್ ಮೀನಿಂಗ್ಫುಲ್ ಆಯ್ತಾ? ಅಂತ ಒಂದು ಪೇರನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿವರೆಗೂ ಏನೇನಾಯ್ತು? 1 to 15 ವರೆಗೂ ಹ್ಮ್ ಹ್ಮ್ ಎಸ್, ಫಾಸ್ಟ್ ಆಗಿ ಹೇಳ್ಬೇಕು. ಹಂಗ್ ನೋಡೋದು ಅಲ್ಲೇ ಅಲ್ಲ, ಅಂದ್ರೆ ನಿಮ್ಗೆ ಏನೋ ನೆನ್ಪಿಲ್ಲ ಅಂತ ಅರ್ಥ, ಮತ್ತೆ ಏನೋ ಅರ್ಥ ಆಗಿಲ್ಲ ಅಂತ ಅರ್ಥ. ನಿಮ್ಗೆ ಅರ್ಥ ಆಗಿದ್ರೆ ಸ್ಪೀಡ್ ಹೇಳ್ತೀರಾ. ಏನೇನ್ ನೋಡಿದೇವಿ? ಇಲ್ಲಿಂದ ಬ್ಲಾಂಕ್ಸ್, ಆಂಟೋನಿಮ್, ಸಿನೋನಿಮ್, ಎರರ್ ಸ್ಪಾಟಿಂಗ್, ಟೆನ್ಸ್ ಮೇಲೆ ಇಂಡೈರೆಕ್ಟ್ ಕ್ವಶನ್ ಇತ್ತು, ವಿತ್ ಸಬ್ಸ್ಟಿಟ್ಯೂಟ್ ಇತ್ತು, ಮತ್ತೇನೇನು ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ಸ್, ಎಸ್, ಇಡಿಯಮ್ಸ್, ಇಷ್ಟೆಲ್ಲ ಕ್ವಶನ್ಸ್ 1 to 15 ವರೆಗೂ ಇತ್ತು. ಆಫ್ಟರ್ 15 ಏನಿರುತ್ತೆ? ಪ್ಯಾಸೇಜ್ ಇರುತ್ತೆ, ಅದರಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಸೊ ಆ ಬ್ಲಾಂಕಿಗೆ ಸುಟೇಬಲ್ ಆಗ್ಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ವರ್ಡ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡಿ. ಆಕ್ಸಿಡೆಂಟ್ಸ್ ರಿಸಲ್ಟಿಂಗ್ ಫ್ರಮ್ ಡ್ಯಾಶ್ ಡ್ರೈವಿಂಗ್ ಹ್ಯಾಸ್ ಬಿಕಮ್ ಅ ಡೈಲಿ ಅಫೇರ್. ಓಕೆ, ಸೊ ಫಸ್ಟ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಇದು ಎದ್ರ ಮೇಲೆ ಬಂದಿದೆ? ಆಕ್ಸಿಡೆಂಟ್ ಮೇಲೆ ಬಂದಿದೆ. ಪ್ಯಾಸೇಜ್ ಎದ್ರ ಮೇಲೆ ಬಂದಿದೆ? ಆಕ್ಸಿಡೆಂಟ್. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ, ಎಕ್ಸ್ಪೆರಿಮೆಂಟಲ್. ಸೆಕೆಂಡ್ ಬಂದ್ಬಿಟ್ಟು ರೆಕ್ಲೆಸ್. ಥರ್ಡ್ ಬಂದ್ಬಿಟ್ಟು ಕೇರ್ಫುಲ್. ಫೋರ್ತ್ ಬಂದ್ಬಿಟ್ಟು ರೂಡ್. ಅಲ್ಲಿ ಕೇರ್ಫುಲ್ ಅನ್ನ ನಾವು ಯಾವಾಗ ಬರಿತೀವಿ? ಕೇರ್ಫುಲ್ ಅನ್ನ ಯಾವಾಗ ಬರಿತೀವಿ ನಾವು? ಕೇರ್ಫುಲ್ ಯಾಕಾಗುತ್ತೆ ಅಂದ್ರೆ ನಾವ್ ಅಲ್ಲಿ ಏನು ಹೇಳ್ಬೇಕಾದ್ರೆ, ಹಿಂಗ್ ನಡೆಸ್ಬೇಡ್ರಿ ಗಾಡಿ, ಹಿಂಗ್ ನಡೆಸ್ರಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಕೇರ್ಫುಲ್ ಯೂಸ್ ಮಾಡ್ತೀವಿ. ಅಲ್ಲಿ ಫಸ್ಟ್ ಸೆಂಟೆನ್ಸ್ ನೋಡಿ, ಆಕ್ಸಿಡೆಂಟ್ಸ್ ರಿಸಲ್ಟಿಂಗ್ ಫ್ರಮ್. ಆಕ್ಸಿಡೆಂಟ್ ಎದಕ್ ಆಗ್ತಾ ಇದೆ? ಆಕ್ಸಿಡೆಂಟ್ ಉಂಟಾಗ್ತಾ ಇದೆ ಎದಕ್ಕ? ಬಿಕಾಸ್ ಆಫ್ ರೆಕ್ಲೆಸ್. ರೆಕ್ಲೆಸ್ ಅಂದ್ರೆ ಏನು? ಅಜಾಗರೂಕ. ಜಾಗರೂಕದಿಂದ ನಾವು ಗಾಡಿ ಓಡಿಸ್ತಾ ಇಲ್ಲ, ಅಜಾಗರೂಕತೆಯಿಂದ ಗಾಡಿ ಓಡಿಸೋದು ಅದರಿಂದ ಬಹಳಷ್ಟು ಆಕ್ಸಿಡೆಂಟ್ ಉಂಟಾಗ್ತಾ ಇದಾವ. ಅದು ಡೈಲಿ ಅಫೇರ್ ಆಗ್ಬಿಟ್ಟದ, ಅಂದ್ರೆ ಡೈಲಿ ವ್ಯಾಪಾರ ಆಗ್ಬಿಟ್ಟದ. ಅದು ಡೈಲಿ ಆಕ್ಸಿಡೆಂಟ್ ಆಗೋದ್ ಏನಾಗ್ತಾ ಇದೆ? ಇವತ್ತು ಅಷ್ಟು ಜನ ಸತ್ತುರಿ ಅಲ್ಲಿ, ನ್ಯೂಸ್ನಾಗ ತಗೊಂಡೆ ಇಷ್ಟು ಜನ ಸತ್ತಿದ್ರು ಇಲ್ಲಿ, ಅಂದ್ರೆ ಅದು ಏನಾಗ್ಬಿಟ್ಟದ? ವ್ಯಾಪಾರ ಆಗ್ಬಿಟ್ಟದ, ಡೈಲಿ ಅಫೇರ್ ಆಗ್ಬಿಟ್ಟದ ಅದು. ಸೊ ಅದಕ್ಕೋಸ್ಕರ ರೆಕ್ಲೆಸ್ ಇಸ್ ಅ ಕರೆಕ್ಟ್ ಆಪ್ಷನ್. ರೆಕ್ಲೆಸ್. ರೆಕ್ಲೆಸ್ ಅಂದ್ರೆ ಏನು? ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ಇದೆ. ಅಜಾಗರೂಕ. ರೆಕ್ಲೆಸ್ ಅಂದ್ರೆ ಏನು? ಅಜಾಗರೂಕ. ಓಕೆ, ನೆಕ್ಸ್ಟ್ ನೋಡಿ, ದ ಸ್ಪೀಡ್ ಮ್ಯಾನಿಕಸ್. ಮ್ಯಾನಿಯಕಸ್ ಅಂದ್ರೇನು? ಹುಚ್ಚ ಅಂತ. ರೆಸ್ಪಾನ್ಸಿಬಲ್ ಫಾರ್ ಮೋಸ್ಟ್ ಆಫ್ ದೆಮ್ ಎಸ್ಕೇಪ್ ಡ್ಯಾಶ್ ಆಫ್ಟರ್ ನೋನಿಂಗ್ down a person. They speed away before anyone can take down the number of their vehicle. So second blank delete ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡಿ. ಫಸ್ಟ್ ಬಂದ್ಬಿಟ್ಟು ಲಕ್ಸುರಿ, ಸೆಕೆಂಡ್ ಬಂದ್ಬಿಟ್ಟು ನೋಟಿಸ್, ಪನಿಷ್ಮೆಂಟ್, ಲಿಮಿಟ್. ಪನಿಷ್ಮೆಂಟಾ ಕರೆಕ್ಟಾ? ಎಸ್, ವೆರಿ ಗುಡ್. ಯಾಕೆ ಪನಿಷ್ಮೆಂಟ್ ಯಾಕ ಹೇಳ್ಬೇಕು? ಸುಮ್ಮನೆ ಯಾವ್ದೋ ಒಂದು ಆಪ್ಷನ್ ಆಯ್ಕೆ ಮಾಡೋದಲ್ಲ, ಅದು ಯಾಕಂತ ಹೇಳ್ಬೇಕು.
ಎಸ್ ವೆರಿ ಗುಡ್. ಅಲ್ಲಿ ಏನ್ ಹೇಳಿದಾರ, ದ ಸ್ಪೀಡ್ ಮ್ಯಾನಿಕಸ್ ರೆಸ್ಪಾನ್ಸಿಬಲ್ ಫಾರ್ ಮೋಸ್ಟ್ ಆಫ್ ದೆಮ್ ಎಸ್ಕೇಪ್ punishment after knowing down a person. They speed away before anyone can take down the number of their vehicle. ಅಂದ್ರೆ ಅವ್ರ ಏನ್ ಮಾಡಿರ್ತಾರ, ಗಾಡಿ ನಡ್ಸಕ್ಕೆ ಬರೋದಿಲ್ಲ ಅವ್ರಿಗೆ. ಗಾಡಿ ನಡ್ಸಕ್ ಬರ್ಲಿಲ್ಲ ಅಂದ್ರು ಅವರು ರೋಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರ, ನಂಗೂ ಬರ್ತದ ಅಂತ ಹೇಳಿ. ಅವ್ರ ಏನ್ ಮಾಡ್ತಾರ, ಯಾವ್ದೋ ಪರ್ಸನ್ ಹೋಗುತ್ತಾರ, ಓಕೆ, ಅವ್ರಿಗೆ ಆಕ್ಸಿಡೆಂಟ್ ಮಾಡ್ತಾರ, ಏನ್ ಮಾಡ್ತಾರ, ನಮ್ಗೆಲ್ಲನ ಪೊಲೀಸರಿಗೆ ಹಿಡಿತಾರ, ನಮ್ ನಂಬರ್ ಪ್ಲೇಟ್ಸ್ ಅನ್ನ ತಗೊಂಡು ನಮ್ಗೆ ಅರೆಸ್ಟ್ ಮಾಡ್ತಾರ ಅಂತ ಏನ್ ಮಾಡ್ತಾರ, ಅವರು ಸ್ಪೀಡ್ ಆಗಿ ಗಾಡಿ ಓಡೋಕೆ ಚಾಲು ಮಾಡ್ತಾರ. ಸೊ ಅವ್ರಿಗೆ ನಾವ್ ಏನ್ ಮಾಡ್ಬೇಕು, ಪನಿಷ್ಮೆಂಟ್ ಅನ್ನ, ಶಿಕ್ಷೆಯನ್ನ ನೀಡಬೇಕು. ನೆಕ್ಸ್ಟ್ ನೋಡಿ, ಇಟ್ ಈಸ್ ಆಫ್ಟನ್ ಯಂಗ್ ಪೀಪಲ್ ಫ್ರಮ್ affluent families not even eligible for a driving lessons. ಓಕೆ, ಅಲ್ಲಿ ನೋಡಿ ಶ್ರೀಮಂತ ಒಂದು ಮನೆತನದ ಬಂದಿರೋರು ಏನ್ ಪೀಪಲ್ಸ್ ಇರುತ್ತಾರ, ಅವ್ರೀಗ ಲೈಸೆನ್ಸಿಗೆ ಅವ್ರು ಎಲಿಜಿಬಲ್ ಇರಲ್ಲ. ಓಕೆ, ಲೈಸೆನ್ಸ್ಗೆ ಎಲಿಜಿಬಲ್ ಇರಲ್ದ್ರು ಅವ್ರ ಏನ್ ಮಾಡ್ತಾರ, ಡ್ರೈವಿಂಗ್ ಮಾಡ್ತಾರ. ಓಕೆ, ನೆಕ್ಸ್ಟ್ ಹೂ ಡ್ಯಾಶ್ ಇನ್ ರೆಕ್ಲೆಸ್ ಡ್ರೈವಿಂಗ್. ಸೊ ಥರ್ಡ್ ಬ್ಲಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಫಸ್ಟ್ ರೇಟ್, ಸೆಕೆಂಡ್ ಬಂದ್ಬಿಟ್ಟು ಇಂಡಲ್ಜ್, ಅಂಡ್ ಥರ್ಡ್ ಬಂದ್ಬಿಟ್ಟು ಅಟ್ಯಾಕ್, ಫೋರ್ತ್ ಬಂದ್ಬಿಟ್ಟು ಫ್ರೇಸ್. ಇಲ್ಲಿ ಆಪ್ಷನ್ ಆಗುತ್ತೆ ಇಂಡಲ್ಜ್ ಇಸ್ ಎ ಕರೆಕ್ಟ್. ಇಂಡಲ್ಜ್ ಯಾಕೆ ಅಂದ್ರೆ ಅವರು ಲೈಸೆನ್ಸಿಗ ಅರ್ಹರಲ್ಲ, ಎಲಿಜಿಬಲ್ ಇಲ್ಲ, ಆದ್ರೂ ಅವ್ರು ಏನ್ ಮಾಡ್ತಾರ, ಇಂಡಲ್ಜ್ ಅಂದ್ರೆ ಪಾರ್ಟಿಸಿಪೇಟ್, ಪಾಲ್ಗೊಳ್ಳೋದು ಅಂತ. ಓಕೆ, ಅಂದ್ರೂ ಅವರು ಡ್ರೈವ್ ಮಾಡ್ತಾರ ಅಂತ, ಅಜಾಗರೂಕತೆಯಿಂದ ಡ್ರೈವ್ ಮಾಡ್ತಾರ ಅವ್ರು. ದ ಪೆನಾಲ್ಟೀಸ್ ಇಂಪೋಸ್ಡ್ ಫಾರ್ ರೆಕ್ಲೆಸ್ ಡ್ರೈವಿಂಗ್ ಆರ್ ಮಚ್ ಟು ಡ್ಯಾಶ್ ಟು ದ ಎಫೆಕ್ಟಿವ್. ಡ್ಯಾಶ್ ಇದೆ, ಸೊ ಫೋರ್ತ್ ಬ್ಲಾಂಕಿಗೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಪ್ಲೇನ್, ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂರಿಯಸ್, ಥರ್ಡ್ ಬಂದ್ಬಿಟ್ಟು ಲೆನಿಯಂಟ್, ಫೋರ್ತ್ ಬಂದ್ಬಿಟ್ಟು ಸ್ಟ್ರಾಂಗ್. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಂದ್ರೂ ಅವ್ರ ಏನ್ ಮಾಡ್ತಾರ, ಶ್ರೀಮಂತ ವ್ಯಕ್ತಿಗಳ ಹರ ಅಂತ ಹೇಳಿ ಏನ್ ಮಾಡ್ತಾರ, ಸ್ವಲ್ಪ ಹಿಡ್ದಂಗ್ ಮಾಡಿ ಸ್ವಲ್ಪ ಅಮೌಂಟ್ ಅನ್ನ ತಗೊಂಡು ಆಮೇಲೆ ಅದು ಕರೆಕ್ಟ್ ಆಗಿರೋ ಪನಿಷ್ಮೆಂಟ್ ಸಿಗಲ್ಲ ಅವ್ರಿಗೆ. ಅದಕ್ಕೆ ಹೇಳಿದಾರ ಲೆನಿಯಂಟ್. ಲೆನಿಯಂಟ್ ಮೀನ್ಸ್ ಸೃಜನಶೀಲ ಒಂದು ಪನಿಷ್ಮೆಂಟ್ ಅವ್ರಿಗೆ ಸಿಗ್ತಾ ಇಲ್ಲ. ಓಕೆ, ಅದಕ್ಕೋಸ್ಕರ ಲೆನಿಯಂಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡಿ, the penalty for reckless driving should be raised and the general public should be made dash of the consequences of reckless driving. Okay, ನೋಡಿ, the penalty for reckless driving should be raised ಅಂದ್ರೆ ಯಾರು ಡ್ರೈವಿಂಗ್ ಏನ್ ಅಜಾಗರೂಕತೆ ಮಾಡ್ತಾ ಇದಾರ ಅಂತವ್ರ ಮೇಲೆ ಸ್ಟ್ರಿಕ್ಟ್ ಆಗಿರೋ ಒಂದು ಆಕ್ಷನ್ ಅನ್ನ ತಗೋಬೇಕು, ಪೆನಾಲ್ಟಿನ ಇನ್ಕ್ರೀಸ್ ಮಾಡಬೇಕು. ಅಂಡ್ ದ ಜನರಲ್ ಪಬ್ಲಿಕ್ ಶುಡ್ ಬಿ ಮೇಡ್ ಡ್ಯಾಶ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ರ್ಯಾಕ್ಲೆಸ್ ಡ್ರೈವಿಂಗ್. ಸೊ ಫಿಫ್ತ್ ಬ್ಲಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಅಕ್ಯೂಸ್, ಸೆಕೆಂಡ್ ಬಂದ್ಬಿಟ್ಟು ಅದರ್, ಥರ್ಡ್ ಬಂದ್ಬಿಟ್ಟು ಅವೇ, ಫೋರ್ತ್ ಬಂದ್ಬಿಟ್ಟು ಅವೆಂಜ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಅವೇರ್. ಎಸ್, ವೆರಿ ಗುಡ್. ಯಾಕೆ, ಓಕೆ, ಪಬ್ಲಿಕ್ ಗಳಿಗೆ ಏನ್ ಮಾಡ್ಬೇಕು, ಪಬ್ಲಿಕ್ ಮೀನ್ಸ್ ನಾವು ಜನರ, ಸೊ ಜನರಿಗೆ ಅವ್ರಿಗೆ ಏನ್ ಮಾಡ್ಬೇಕು, ಅವೇರ್ ನೀಡ್ಬೇಕು ಎದ್ರ ಬಗ್ಗೆ, ರೆಕ್ಲೆಸ್ ಡ್ರೈವಿಂಗ್ ಬಗ್ಗೆ ಅರಿವನ್ನ ಅವರಿಗೆ ಮೂಡಿಸ್ಬೇಕು. ಓಕೆ, ಸೊ ಈ ಟೋಟಲಿ ಎದ್ರ ಮೇಲೆ ಪ್ಯಾಸೇಜ್ ಇದೆ, ಡ್ರೈವಿಂಗ್ ಮೇಲೆ ಇದೆ. ಓಕೆ, ಸೊ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ, ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಅದಕ್ಕೆ ಸುಟೇಬಲ್ ಆಗ್ಬೇಕು, ವಿತ್ ಮೀನಿಂಗ್ಫುಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ 5 ಬ್ಲಾಂಕ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಓಕೆ, ಸೊ ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಸಾಲ್ವ್ ಮಾಡ್ತಿರ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.